exchange.net. ಇವತ್ತು ನಾವೆಲ್ಲರೂ ಫುಲ್ ರೆಡಿ ಆಗಿ ಕ್ಯೂರಿಯಾಸಿಟಿಯಿಂದ ಇಲ್ಲಿಗೆ ಬಂದಿದೀವಿ. ಯಾಕೆ ಅಂತ ನಮ್ಮ ಲಕ್ಷ್ಮಿ ಅವ್ರು ಹೇಳ್ತಾರೆ. ಆಡಿದ್ದು 4 ಟೀಮು, ಆಡಿದ್ದು 6 ಮ್ಯಾಚು. ಅದರಲ್ಲಿ ಇಬ್ರು ವಿನ್ನಿಂಗ್ ಟೀಮು ಇವತ್ತು ಆಡ್ತಾ ಇದ್ದಾರೆ ಫೈನಲ್ಸ್. ಗೆದರ್ಗೆ ಸಿಗುತ್ತೆ ನಮ್ಮ BTL ಸ್ಪೆಷಲ್ ಕಪ್. ಸೊ ಬಾಕ್ಸ್ 10 ಲೀಗ್ ಸ್ಯಾಂಡಲ್ವುಡ್ ನ ಈ ಕಪ್ ತಗೊಳ್ಳೋದಿಕ್ಕೆ ಒಂದು ಸಖತ್ ಆಗಿರುವಂತ ಫಿನಾಲೆ ಮ್ಯಾಚ್ ಇವತ್ತು ನಡೆಯುತ್ತೆ. ಆ ಮ್ಯಾಚ್ ನಲ್ಲಿ ನಾನು ಯಾವಾಗ್ಲೂ ಸಪೋರ್ಟ್ ಮಾಡಿರುವಂತಹ ದಾವಣಗೆರೆ ಲಯನ್ಸ್ ಆಡ್ತಾ ಇದ್ದಾರೆ, ಹಾಗೂ ನಮ್ಮ ಪ್ರೀತಿಯ ಮೈಸೂರು ಹುಲಿಗಳು ಮೈಸೂರು ಟೈಗರ್ಸ್ ಕೂಡ ಆಡ್ತಾ ಇದ್ದಾರೆ. ನಾವು ತಡ ಮಾಡೋದೇ ಬೇಡ. ಆಕ್ಚುಲಿ ಕ್ಯೂರಿಯಾಸಿಟಿ ನನ್ಗಂತೂ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಇವತ್ತಿನ ಮ್ಯಾಚ್ ಅಷ್ಟು ಟಫ್ ಆಗಿರುತ್ತೆ ಅಂತ ನಮ್ಗೆ ಎಲ್ರಿಗೂ ಗೊತ್ತಿದೆ. ಅಂಡ್ ಟಫ್ ಅನ್ನೋದಕ್ಕಿಂತ ಆಗ್ಲೇಬೇಕು ಇವಾಗ. It will be definitely a sensational match ಅಂತ ಹೇಳಿ. ಡೆಫಿನೆಟ್ಲಿ. ಸೊ ತಡ ಮಾಡೋದೇ ಬೇಡ. ಕೂಲ್. ನಾನು ಪಕ್ಷಪಾತ ಅಲ್ಲ, ನಂದು ನಿಷ್ಪಕ್ಷಪಾತ. ನಾನೇನಾದ್ರೂ ಕಾಮೆಂಟ್ರಿ ಏನಾದ್ರೂ ಸರಿ. ಸೊ ನಾನು ಫೈನಲ್ ಕಮೆಂಟ್ರಿ ಹೇಳಕ್ ರೆಡಿಯಾಗಿ ಬಂದಿದ್ದೀನಿ. ಸೊ ನಾನು ಅಲ್ಲಿ ಹೋಗ್ತೀನಿ, ನೀವು ನಿಮ್ಮ ದರ್ಬಾರ್ ಶುರು ಮಾಡಿ. ಆಲ್ ದ ಬೆಸ್ಟ್. ನೀವು ಅಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ನಮ್ಮಲ್ಲಿ ತಡ ಮಾಡ್ದಿರಂಗೆ ನಮ್ಮ ಟೀಮ್ ನ ಕರ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ದಾವಣಗೆರೆ ಲಯನ್ಸ್. ನಮ್ಮ ದಾವಣಗೆರೆ ಲಯನ್ಸ್ ತರುಣ್ ಅವರು ಇವತ್ತು ಫಿನಾಲೆ ಮ್ಯಾಚಿಗೆ ಬಂದಿದ್ದೀರಾ, ಹೇಗನ್ಸ್ತಿದೆ ನಿಮಗೆ? ಥ್ಯಾಂಕ್ ಯು. ತುಂಬ ಎಕ್ಸೈಟೆಡ್ ಆಗಿ ಫೀಲ್ ಆಗ್ತಿದ್ದೀನಿ. ನಮಗೆ ಇದು ಇನ್ನೊಂದು ಮ್ಯಾಚ್ ಅಂತ ಕನ್ಸಿಡರ್ ಮಾಡಿದ್ದೀವಿ, ಫೈನಲ್ಸ್ ಅಂತ ಅನ್ಕೊತಿಲ್ಲ. ಸೊ ವಿಲ್ ಗಿವ್ ಅವರ್ ಬೆಸ್ಟ್ ಒನ್ಸ್ ಅಗೇನ್. ಸೊ ಹೋಪ್ ವಿ ಗೆಟ್ ಟು ವಾಚ್ ಅ ವಂಡರ್ಫುಲ್ ಸ್ಪೋರ್ಟ್. ಡೆಫಿನೆಟ್ಲಿ, ಅಫ್ಕೋರ್ಸ್ ನಾನು ಬಂದಾಗಿಂದ ನಿಮಗೆ ಸಪೋರ್ಟ್ ಮಾಡಿದ್ದೀನಿ, ಇವಾಗಲೂ ಕೂಡ ನಿಮಗೆ ಸಪೋರ್ಟ್ ಮಾಡಬೇಕು. ಅಂಡ್ ನನ್ನ ವಂಡರ್ಫುಲ್ ಪ್ಲೇಯರ್ಸ್ ಎಲ್ಲರೂ ರೆಡಿ ಇದ್ದಾರೆ. ಆಲ್ ದಿ ಬೆಸ್ಟ್ ಟೀಮ್. ತಡ ಮಾಡೋದು ಯಾಕೆ ಗೊತ್ತಲ್ಲ ಇನ್ನೊಂದು ಟೀಮ್ ಯಾರು ಅಂತ. ಚಾಮುಂಡೇಶ್ವರಿಗೆ ಜೈ ಅನ್ಕೊಂಡು ಆಶೀರ್ವಾದ ತಗೊಂಡು ಮೈಸೂರು ಮಸಾಲೆ ದೋಸೆ ತಿನ್ಕೊಂಡು ಎನರ್ಜೆಟಿಕ್ ಆಗಿ ಬರ್ತಾ ಇದ್ದಾರೆ ನಮ್ಮ ಮೈಸೂರು ಟೈಗರ್ಸ್. ಬನ್ನಿ ಗೆಳೆಯರೇ, ಕೇಳಿ ಹುಲಿಯ ಗರ್ಜನೆ, ಮೈಸೂರು ಟೈಗರ್ಸ್ ಬಂದಾಯ್ತು ತಲೆಬಾಗಿ ಸುಮ್ಮನೆ. ಸಿಕ್ಸು ಸೆಂಚುರಿಗಳದಾಗುವುದು ಸುರಿಮಳೆ, ಚಾಮುಂಡಿ ತಾಯಿ ಆಶೀರ್ವಾದ ಇದೆ. ಗುರಿ ಇಟ್ರೆ ಬುಲೆಟ್ ಸೀಳು. ಸೂಪರ್. ಸೊ ಕಿಟ್ಟಿ ಸರ್, ಫೈನಲ್ ಮ್ಯಾಚು ನೀವು 2 ಗೇಮ್ ವಿನ್ ಆಗಿದ್ದೀರಾ, ಅವರು 3 ಮ್ಯಾಚ್ ವಿನ್ ಆಗಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ವಿ ಆರ್ ಇನ್ ಫೈನಲ್ಸ್ ಟುಡೇ. ಲೆಟ್ಸ್ ಬ್ಯಾಲೆನ್ಸ್. 3 ಆಗ್ಬಿಡೋಣ. ನೀವು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತುಂಬಾ ನಿಸ್ಸಿಮರು ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಲೈಫ್ ಇಸ್ ಸಿಂಪಲ್ ಅಲ್ಲಪ್ಪ, ಬ್ಯಾಲೆನ್ಸಿಂಗ್ ಯಾಕೆ ಚೆನ್ನಾಗಿದ್ರೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಕರೆಕ್ಟ್. ಅಂಡ್ ನೀವು ಬ್ಯಾಲೆನ್ಸ್ ಮಾಡ್ತಾ ಇರಿ, ಅಷ್ಟೊಂದು ನೀವು ನಮ್ಮ ಜೊತೆ ಇರ್ತೀರಾ ಅಂತ ಬ್ಯಾಲೆನ್ಸ್ ಮಾಡ್ಕೊಂಡು. ಖಂಡಿತ ಬ್ಯಾಲೆನ್ಸ್ ಮಾಡೋಣ. ಅದು ಯಾವ ತರ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇಬ್ರು ಒಂದ್ಸಲಿ ಕ್ಯಾಪ್ಟನ್ಸ್ ಕಪ್ ನೋಡ್ಕೊಂಬಿಡಿ ನಿಮ್ ಕಣ್ಣಾರ. ಎಂತ ಬ್ಯೂಟಿಫುಲ್ ವಂಡರ್ಫುಲ್ ಸೆನ್ಸೇಷನಲ್ ಕಪ್. ಈ ಕಪ್ ನಿಮಗೆ ಸಿಗಬೇಕು ಅಂದ್ರೆ ಮ್ಯಾಚ್ ಅಷ್ಟೇ ಸೆನ್ಸೇಷನಲ್. ಮೋಸ್ಟ್ಲಿ ಅದನ್ನ ಎತ್ತೋದಕ್ಕೆ ಎರಡು ಟೀಮೂ ಬೇಕನ್ಸುತ್ತೆ. ಸೊ ನೀವೆಲ್ಲರೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದೀರಾ. ನೀವಂತೂ ಫುಲ್ ರೆಡಿ ಆಗಿರೋದು ಗೊತ್ತಾಗ್ತಿದೆ. ನಮ್ ಟೀಮ್ ಅವರು ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ. ದಾವಣಗೆರೆ ಅವರು ಸೈಲೆಂಟ್ ಕಿಲ್ಲರ್ಸ್ ಅಂತ ಪ್ರೂವ್. ಏನ್ ಗೊತ್ತಾ, ನಾವು ಬೆಣ್ಣೆ ದೋಸೆ ತಿನ್ಕೊಂಡ್ ಬಂದ್ರು ಬೆಣ್ಣೆ ತರ ಆಡ್ದಿರೆ ಸಖತ್ತಾಗಿ ಆಡ್ತೀವಿ. ದಮ್ಮರ್ಗುಟ್ಟ ಇದೇನ್ ಮಾತಾಡೋ. ಅದು ರೊಚ್ಚಿಗೆದ್ದ ಸಿಂಹ ಅದು. ಅಲ್ಲ ದಾವಣಗೆರೆ ಹೊಡಿತಿದ್ರೆ 6, ನಮ್ಮ ಆಪೋಸಿಟ್ ಟೀಮ್ ಅವ್ರಿಗೆ ಮುಖದಲ್ಲಿ ಭಯ. ಫಿಕ್ಸ್. ನಾನ್ ಹೊಡೆದ್ರೆ ಒಂದೇ ಏಟು, ನಮ್ಮ ಹುಡುಗಿ ಹೊಡೆದ್ರೆ ಬದುಕೋದೇ ಡೌಟು. ಎಗ್ರಾಡಿದ್ರೆ ಅಮ್ಮನ್ ಪಾದ, ಕಿರ್ಚಾಡಿದ್ರೆ ಕಿಟ್ಟೆ ಅಣ್ಣನ್ ಪಾದ.
ಓಕೆ, ನಾವು ತಡ ಮಾಡೋದು ಬೇಡ, ಈ ಆರ್ಗ್ಯುಮೆಂಟ್ಸ್ ಬೇಡ, ಮ್ಯಾಚ್ ಅಲ್ಲಿ ತೋರ್ಸೋಣ ನಮ್ ಗತ್ತನ, ತಡ ಮಾಡೋದೇ ಬೇಡ. So, ನಮ್ಮ ದಾವಣಗೆರೆ ಬೆಣ್ಣೆ ದೋಸೆನ, ನಿಮ್ಮ ಮೈಸೂರು ಮೈಸೂರು ಮಸಾಲೆ ದೋಸೆನ ನೋಡೇ ಬಿಡೋಣ. ಸೊ ಇವತ್ತು ಮ್ಯಾಚ್ ಶುರುವಾಗೋಕ್ಕಿಂತ ಮುಂಚೆ ಟಾಸ್ ಮಾಡೋಣ. ಫೈನಲ್ ಮ್ಯಾಚ್ ಫಸ್ಟ್ ಯಾರು ಫೀಲ್ಡ್ ಮಾಡ್ತಾರೆ, ಫಸ್ಟ್ ಯಾರು ಬ್ಯಾಟ್ ಮಾಡ್ತಾರೆ ಅದನ್ನ ಚೂಸ್ ಮಾಡೋಕೆ ಟಾಸ್ ಮಾಡಬೇಕು. ಸೊ ನಮ್ಮ ಇವತ್ತಿನ ಫಿನಾಲೆ ಮ್ಯಾಚ್ ನ ಅಂಪೈರ್ ನ ಬರಮಾಡ್ಕೊಳ್ಳೋಣ. ದಟ್ ಇಸ್ ನನ್ ಅದರ್ ದ್ಯಾನ್ ಲೋಹಿತ್ ಸರ್. ಓಕೆ, ಟಾಸ್. ಓಕೆ, ಓಕೆ, ಹಿಯರ್ ಇಸ್ ದ ಟಾಸ್. ಹೆಡ್ಸ್. ಹೆಡ್ ಇಟ್ ಈಸ್. ಫೀಲ್ಡ್. Loading. ನಮ್ಮ ಮೈಸೂರು ಟೈಗರ್ಸ್ ಟಾಸ್ ಗೆದ್ದು ಫೀಲ್ಡ್ ಮಾಡೋದಕ್ಕೆ ಚೂಸ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಸೊ ಎಲ್ಲರೂ ಸಖತ್ತಾಗಿ ಆಡಿ, ನಮ್ಮ ಟೀಮ್ ಅವರಂತೂ ಡೆಫಿನೆಟ್ಲಿ ರೆಡಿ ಇದ್ದಾರೆ. ಅಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ಗಳ ಬಗ್ಗೆ ಹೇಳೋದೇ ಬೇಡ, ಸಖತ್ತಾಗಿ ರೆಡಿ ಆಗಿ ಬರ್ತಾ ಇದ್ದಾರೆ. ಅಂಡ್ ಫೀಲ್ಡಿಂಗ್ ಗೆ ಇಲ್ಲಿ ಆಲ್ರೆಡಿ ರೆಡಿ ಆಗಿ ಡಿಸ್ಕಷನ್ ಶುರು ಆಗಿದೆ. ಸೊ ಪಂದ್ಯದ ಕೊನೆಯ ಹಂತ ಫೈನಲ್ಸ್. ಈಗ ಫೈನಲ್ಸ್ ಅಲ್ಲಿ ಎರಡು ಟೀಮು, ಮೈಸೂರು ಟೈಗರ್ ಅಂಡ್ ದಾವಣಗೆರೆ ಲಯನ್ಸ್, ಸಿಂಹನ ಹುಲಿನ. ಎರಡು ಕಾಡಲ್ಲಿ ರಾಜನ್ ತರನೇ ಇರೋದು. ಸೊ ಹಿಯರ್ ಇಸ್ ದಿ ಕಾನ್ಫಿಡೆನ್ಸ್ ಆಫ್ ನಮ್ಮ ಮೈಸೂರು ಟೈಗರ್ಸ್. ಇದೇ ಮೂಮೆಂಟ್ ಅಲ್ಲಿ ಒಂದು ಸ್ಲೋಗನ್ ಹೇಳ್ತೀನಿ ಕೇಳಿ. ಎಲ್ರು ಮೊಬೈಲ್ಗೆ ಹಾಕ್ತಾರೆ ಚಿಪ್ಪು, ಎಲ್ರು ಮೊಬೈಲ್ಗೆ ಹಾಕ್ತಾರೆ ಚಿಪ್ಪು, ಆದ್ರೆ ಈ ಮೈಸೂರು ಅವ್ರದೇ ಕಪ್ಪು. ಈ ನನ್ನ ಮಗನ ಕೈಲಿ ಮೈಕ್ ಕೊಟ್ಟಿದ್ದೆ ತಪ್ಪು. ರೆಡಿ 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 ರೆಡಿ. ಸೊ ಈಗ ಮೈಸೂರು ಟೈಗರ್ ರೆಡಿಯಾಗಿ ನಿಂತಿದೆ, ಫೈನಲ್ ಮ್ಯಾಚ್. ದಾವಣಗೆರೆ ಲಯನ್ ಗುಮ್ಮಕ್ ರೆಡಿ ಆಗಿದೆ. ಕೇಳಿಸ್ತಾ ಇದೆ. ಮಮತಾ, ನೀನ್ ಮಾತಾಡ್ ಮಮತಾ, ದಟ್ ಇಸ್ ದಿ ಕೇಳು, ಜೋಶ್. ಆಮೇಲೆ ಮತ್ತೆ ಅಲ್ಲಿ ಪ್ರಾಬ್ಲಮ್. ಈಗ ಬರ್ತಾ ಇದೆ. ಓಕೆ, ಹಲೋ. ಸೊ ನಮ್ಮ ದಾವಣಗೆರೆ ಲಯನ್ಸ್ ಇಂದ ಬ್ಯಾಟಿಂಗ್ ಆಡೋದಕ್ಕೆ ಆಸ್ ಯೂಶುವಲ್ ಸೂಪರ್ ಆಗಿ ರೆಡಿ ಆಗಿ ಬರ್ತಾ ಇದ್ದಾರೆ ನಮ್ಮ ಸುಚನ್ ಶೆಟ್ಟಿ ಹಾಗೂ ಪ್ರವೀಣ್. ಎಲ್ಲರೂ ರೆಡಿ ಆಗಿದ್ರೆ ಈಗ ಮೈಸೂರು ಟೈಗರ್ ಅವರು ಇನ್ನು ಮೈಸೂರು ಟೈಗರ್ ಅವರು ವಿಕೆಟ್ ಕೀಪಿಂಗ್ ಗೆ ಗೌರವ್ ರೆಡಿ ಇದ್ದಾರೆ. ಇನ್ನು ಉಳಿದವರೆಲ್ಲ ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ಇನ್ನು ಡಿಸ್ಕಷನ್ ಸಿಕ್ಕಾಪಟ್ಟೆ ಪ್ಲಾನಿಂಗು. ಅಲ್ಲ ಗೆಲ್ಲಕ್ ಮುಂಚೆನೆ ಟ್ರೋಫಿ ಜೊತೆ ಫೋಟೋ ತಕೊಂಡವ್ರು ನೀವು. ಇಬ್ರು ರೋರ್ ಮಾಡೋಂಥವ್ರಾಗಿರೋದ್ರಿಂದ ಯಾರು ಹೆಂಗೆ ಗರ್ಜಿಸ್ತಾರೆ ಅನ್ನೋದನ್ನ ಜಡ್ಜ್ ಮಾಡೋದು ಕಷ್ಟ ಆಗಿದೆ. ನಮ್ಮ ಟೀಮ್ ಇಂದ ಸುಚನ್ ಶೆಟ್ಟಿ ಹಾಗೂ ಪ್ರವೀಣ್ ಬ್ಯಾಟಿಂಗ್ ನಲ್ಲಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಟೀಮ್. ಸುಚನ್ ಶೆಟ್ಟಿ ಮತ್ತೆ ಪ್ರವೀಣ್ ಅವರು ಕೇಳಬೇಕಾ ಅದ್ಭುತವಾದ ಅಷ್ಟೇ, ಮಾತಾಡಂಗೆ ಇಲ್ಲ. ಪ್ರವೀಣ್, ಆಲ್ ದಿ ಬೆಸ್ಟ್. Yes, and let the sensational match of the evening begin. ಆ ಕಡೆಯಿಂದ ಬಾಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ರಘುರಾಮ್ ಅವರು. ಆಲ್ ಸೆಟ್. ಫೈನಲ್ ಮ್ಯಾಚ್ ಆದ್ರೂ ಸೌಂಡ್ ಅಷ್ಟು ಕೇಳ್ತಾ ಇಲ್ಲಪ್ಪ ನನಗಂತೂ. ಅಭಿಮಾನಿಗಳು ಕಡಿಮೆ ಆಗಿದ್ದಾರೆ. ಸುನಾಮಿ ಅವರು ಏನ್ ಸೌಂಡೇ ಕೊಡ್ತಾ ಇಲ್ವಲ್ಲ, ಅವ್ರೊಬ್ರೇ ಕಿರ್ಸ್ತಾ ಇರೋದು. ಕೊಟ್ಟಲ್ಲ ರೀ ಮೈಕು, ನೀವು ಸ್ವಲ್ಪ ಸೈಕು. ಏನ್ ಗೊತ್ತಾ, ಮೈಕ್ ಕೊಟ್ರೆ ಅವ್ರು ಸೈಕ್ ಮಾಡ್ತಾರೆ ಅಂತ ಮೈಕ್ ಕೊಡ್ತಿಲ್ಲ ಅವರಿಗೆ. ಸೊ ರೆಡಿ. Comfortable dance. ಹಲೋ. ಹುಷಾರ ಸ್ವಲ್ಪ ನೋಡ್ಕೊಂಡು ಆಡಪ್ಪ. ಹಾ. ಏ ಅದಿ ಪ್ಲೇ. ವೈಟ್ ಬಾಲ್. ಸೂಪರ್ ಆಗಿ ನಮ್ಮ ಶ್ರೀನಿಧಿ ಅವರ ಫೇವರೇಟ್ ಬಾಲ್. ಅದು ಬರಲ್ಲ, ಬರುತ್ತೆ. ಅದು ಬರಲ್ಲ. ಗೀತಾಂಜಲಿ ಅವರಿಗೆ ಬಾಲ್ ಬರಲ್ಲ ಅಂದಿದ ತಕ್ಷಣ ಬಂದ್ಬಿಡ್ತು. ಫುಲ್ ಅಲರ್ಟ್ ಆಗಿದ್ದಾರೆ. Tigers ದು strength ಏನು fielding ಗೀತಾಂಜಲಿ ಅವರು ಫುಲ್ ಸೀರಿಯಸ್. ಗೀತಾಂಜಲಿ ನೋಡಿದ್ರ ನಾನು ಹೇಳಿದ್ರೆ ಎಷ್ಟು ಪವರ್ ಇದೆ ಗೀತಾಂಜಲಿ ಅವರೇ, ಅಷ್ಟು ಪವರ್. ಕೂಲ್ ಆಗೋಡು ಪ್ರವೀಣ್, ಆರಾಮಾಗೋಡು. ಗುಡ್ ಗುಡ್ ಗುಡ್. ಅದ್ಭುತವಾದ ಬೌಲಿಂಗ್ ಮಾಡ್ತಿದ್ದಾರೆ ರಘುರಾಮ್ ಅವರು. ಒಂದು 150 ಹೊಡಿರಿ, 180.
ಎರಡು ಕಡೆಯಿಂದನೂ ಟಫೆಸ್ಟ್ ಫೈಟ್ ಅಂತೂ ಖಂಡಿತ ಇದೆ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ವೈಟ್ ಬಾಲ್ ಬಂತು ಬಂತು ಸ್ಕೋರ್ ವೈಟ್ ಬಾಲ್ 10 ಸ್ಕೋರ್ 10. ಮುಂದಕ್ಕಾಗತ್ತಂತೆ. ಪ್ರವೀಣ್ ರಘುರಾಮ್ ಅವರ ಬೌಲಿಂಗ್ ಮಾಡಿ ಬೌಲಿಂಗ್ ಮಾಡಿ ಕೂಲ್ ಪ್ರವೀಣ್ ಆರಾಮಾಗಿ ಆಡಿ. ಸುಚನ್ ಅವರಿದ್ದಾರೆ ನಿಮ್ ಜೊತೆಗೆ. ಕೂಲ್ ಆಗಾಡಿ, ಸಾಕದ ಗಾಡಿ. ಇಟ್ಕೊಳ್ಳಿ ಬಾಲ್ ಮಾತು ವೈಡ್ ಅಗಲವಾದ ಎಸೆತ. ಒಂದೇ ಥ್ರೋ ಮಾಡ್ತಾ ಇದ್ದಾರೆ. ಹೇಳಿದ್ದು ಸ್ಕೋರ್ 5 ಸ್ಕೋರ್. ವೈಟ್ ಬಾಲ್ ದಯವಿಟ್ಟು +1 ಬೌಲಿಂಗ್ ಮಾಡಿ ದಯವಿಟ್ಟು ರಘು 6 4-5 ವೈಡು. ಟೋಟಲ್ ಸ್ಕೋರ್ ಇಸ್ 6. ವೈಡ್ ಅನ್ನೋದು ಬಿಟ್ರೆ ರಘುರಾಮ್ ಅವರು ಅತ್ಯುತ್ತಮ ಬೌಲಿಂಗ್ ಮಾಡ್ತಾ ಇದ್ದಾರೆ. ಒಳ್ಳೆ ಲೆಂತ್ ನೋಡ್ಕೊಂಡು ಹಾಕ್ತಾ ಇದ್ದಾರೆ ಬಾಲ್ ನ. ಮತ್ತೊಂದು ಮೊದಲ ವಿಕೆಟ್ ಪ್ರವೀಣ್ ಅವರು. ಸೂಪರ್ ಇಟ್ಸ್ ಓಕೆ. ಮೈಸೂರು ಟೈಗರ್ ಅವರಿಗೆ ಖುಷಿ ನೋಡ್ಬೇಕು. ಲವ್ಲಿ ಲಕ್ಕಿ ಅವರು ತುಂಬಾ ಚೆನ್ನಾಗಿ ಕ್ಯಾಚ್ ಹಿಡಿದು ನಮ್ಮ ಪ್ರವೀಣ್ ಅವ್ರನ್ನ ಕಳಿಸ್ಬಿಟ್ರು. ಆದ್ರೂ ಇರ್ಲಿ, ಇದಾರೆ ನಮ್ಮಲ್ಲಿ ಇನ್ನೂ ಬಲಿಷ್ಠವಾದಂಥವ್ರು. ತುಂಬಾ ಚೆನ್ನಾಗಿ ಆಡ್ತಾರೆ. ಹೆದರ್ಕೋಬೇಡಿ, ಆರಾಮಾಗಿ ಆಡಿ. ಓಕೆ, ಈಗ ಬ್ಯಾಟಿಂಗ್ ನಲ್ಲಿ ಇದ್ದಾರೆ ನಮ್ಮ ಟೀಮ್ ಇಂದ ಸುಚನ್ ಶೆಟ್ಟಿ ಹಾಗೂ ಮಮತಾ ರಾಹತ್. ಅವರು ಇವಾಗ ರೆಡಿ ಆಗಿದ್ದಾರೆ. ಮಿಸ್ಟರ್ ರಘುರಾಮ್ ಅವರ ಬಾಲ್ಗೆ 6 ಹೊಡಿಬೇಕು ಅಂತ ಕಾದು ನೋಡ್ಬೇಕಾಗಿದೆ. ರಘುರಾಮ್ ಅವರ ಗೂಗ್ಲಿ ಬಾಲ್ ಬರ್ತಾ ಇದೆ. ಒಳ್ಳೆ ಪ್ರಯತ್ನ ಮಮತಾ. ಮಮತಾ ಚೆನ್ನಾಗಿ ಆಡಿ, ಸಖತ್ತಾಗಿ ಆಡ್ತಾ ಇದ್ದೀರಾ. ಕಮಾನ್, ನೀವು ಹಂಗೆ ಡಿಸೈನ್ ಆಗಿ ಹಾಕಿ ಬಾಲ್ ನ. ಲಾಸ್ಟ್ ಬಾಲ್. ಆರಾಮ್ಸೆ. ಓಡ್ಬೇಕು 1 ಓವರ್ ಸ್ಕೋರ್ 6. 1 ವಿಕೆಟ್ ನಷ್ಟಕ್ಕೆ 6. ಟೋಟಲ್ 6 ರನ್ಸ್ ಆಗಿದೆ. 1 ವಿಕೆಟ್ ಹೋಗಿದೆ. ಈಗ ಬೌಲಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಮಿಸ್ಟರ್ ಸುನಿಲ್ ಅವರು. ಅಂಡ್ ನಮ್ಮ ಕಡೆಯಿಂದ ಸುಚನ್ ಶೆಟ್ಟಿ ಬ್ಯಾಟಿಂಗ್ ಅಲ್ಲಿ ರೆಡಿ ಇದ್ದಾರೆ. ಸಿಕ್ಸ್ ಸೂಪರ್. ಸುಚನ್ ಶೆಟ್ಟಿ ಅವರು ಮೊದಲನೇ ಬಾಲ್ಗೆ 6 ಹೊಡೆದಿದ್ದಾರೆ. ಅಂಡ್ ಅಗೇನ್ ಸುನಿಲ್ ರೆಡಿ ಆಗಿದ್ದಾರೆ. ಸೂಪರ್ ಸುಚನ್ ಶೆಟ್ಟಿ ಮತ್ತೊಮ್ಮೆ ಬೌಲಿಂಗ್ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಸುನಿಲ್ ಅವರು. ಅಂಡ್ ಸುಚನ್ ಇಸ್ ರೆಡಿ. 3ಕ್ಕೆ 3 ಹ್ಯಾಟ್ರಿಕ್ 6. ಸೂಪರ್. ನೋಡ್ರೆ ಈ ಸಿಚುವೇಶನ್ ಅಲ್ಲಿ ಏನಾದ್ರು ಡೈಲಾಗ್ ಬಿಡ್ರಿ ಮತ್ತೆ. 3 6 ಹ್ಯಾಟ್ರಿಕ್ ಆದ್ಮೇಲೆ ಏನ್ ಬರುತ್ತೆ? ಚಾಮುಂಡೇಶ್ವರಿಗೆ ವಿಕೆಟ್. ಸೂಪರ್. ಟಚ್ ಆಯ್ತು 10 ಟಚ್ ಆಯ್ತು. ರಿವ್ಯೂ ಹೋಗ್ತಿದ್ದಾರೆ ನೋಡಿ ಅಲ್ಲಿ. ನೋಡಿ ಏನು 6 ಇಲ್ಲ ಕರೆಕ್ಟ್. ಅದ್ರ ಮೇಲ್ ಬಿದ್ರೆ ಎಷ್ಟೇ ಹತ್ರನು, ಹಿಂದೆಯಿಂದ ಬಂದ್ ಬಿದ್ರೆ ಎಲ್ಲ ಹತ್ರನಿಲ್ಲ. ಓಕೆ ಮ್ಯಾಚ್ ಕಂಟಿನ್ಯೂ ಆಗಲಿ. ಫಿನಾಲೆ ಮ್ಯಾಚ್ ಅಂದಾಗ ಈ ತರದೆಲ್ಲ ಒಂದಷ್ಟು ಚಟಾಪಟಿ ಇರ್ಲೇಬೇಕು. ಆಗ್ಲೇ ಮಜಾ. 4 ಬಾಲ್ 1 ಓವರ್ 4 ಬಾಲ್ಗೆ 30 ರನ್.
ಸುನಿಲ್ ಅವರ ಕೊನೆಯ ಬಾಲ್ ಸುಚನ್ ಶೆಟ್ಟಿ. ಮಜಾಮ ಮಿಸ್ ಆಯ್ತು ನಮ್ಮ ಗೀತಾಂಜಲಿ ಅವ್ರ ಕೈಗೆ ಬಾಲು. ಇಲ್ಲ ಅಂದಿದ್ರೆ ಪಕ್ಕ ವಿಕೆಟ್ ತಗೋತಾ ಇದ್ರು. ಎಲ್ಲರೂ 1 ರನ್ಗೆ ಅಡ್ಡ ಹಾಕ್ತಿದ್ರೆ ಮಮತವರು ಪಕ್ಕ 6 ರನ್. ಸೂಪರ್ ಮಮತಾ. ಎಲ್ಲ 1 ರನ್ ಅಂತ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಮಮತಾ ಅವರು ಬೇಡ ನನಗೆ 6 ಬೇಕು ಅಂತ ಬಾಲ್ ಎಲ್ಲ 6 ಆಗಿರ್ಬೇಕು. ಅಷ್ಟೇ ಸಮಾಧಾನ. ಅಷ್ಟೇ ಹಂಗೆ ಹಾಕಿದ್ರಲ್ಲ ಮಮತಾ. ಮತ್ತೆ ಅದು ಗೀತಕ್ಕಂಗೆ ಮಮತನ್ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಅದಕ್ಕೆ. ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಿದ್ದಾರೆ ಮಮತಾ ಅವರು. ಸೂಪರ್ ಆಗಿರೋಂತ ಒಂದ್ 6 ಹೊಡೆದ್ರು ಇವ್ರ ಮೇಲೆ. ಇವ್ರು ಬೇರೆ ಇನ್ಯಾರು ಅಲ್ಲ, ಅವ್ರ ಹಸ್ಬೆಂಡ್. ಮನೆಯಲ್ಲಿ ಕೋಪ ತೀರಿಸ್ಕೊಳಕ್ ಆಗಲ್ಲ ಅಂತ ಇಲ್ಲಿ 6 ಹೊಡೆದು ಅವ್ರ ಮೇಲೆ ಕೋಪ ತೀರಿಸ್ಕೊಂಡಿದ್ದಾರೆ. ಹೇಗೆ ಅನ್ಸ್ತಿದೆ ನಿಮ್ಗೆ? ಸೂಪರ್ 6. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮಾ, ಕಮಾನ್, ಆರಾಮ್ಸೆ. ವೆರಿ ಗುಡ್. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮಮತಾ, ಮಾಡ್ತಿದ್ದಾರೆ come on. ಮಮತಾ ಅವರು. ಫೈನಲ್ಸ್ ಅಂತಿದ್ದಂಗೆ ಎಲ್ರಿಗೂ ಎಲ್ಲಿಂದ ಇಷ್ಟೊಂದು ಸ್ಪಿರಿಟ್ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಜೋಶ್ ಮಾ, ಜೋಶ್. ಓಕೆ, ಅನ್ಫಾರ್ಚುನೇಟ್ ಇಟ್ ಇಸ್. ವಿಕೆಟ್ ಮಮತಾ ಅವರ ವಿಕೆಟ್ ಪತನವಾಗಿದೆ. ಈಗ ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು? ಸೊ ನಮ್ಮ ಕಡೆಯಿಂದ ರೆಡಿ. ನಮ್ಮ ದಾವಣಗೆರೆ ಲಯನ್ಸ್ ಟೀಮ್ ಕ್ಯಾಪ್ಟನ್ ತರುಣ್ ಅವರು ಬರ್ತಾ ಇದ್ದಾರೆ ಬ್ಯಾಟ್ ಹಿಡ್ಕೊಂಡು. ಫುಲ್ ಬ್ಯಾಂಗ್. ಈಗ ಬರೀ 6-4 ಗ್ಯಾರಂಟಿ ವಿತ್ ಸುಚನ್ ಶೆಟ್ಟಿ. ತಂಡದ ನಾಯಕನೇ ಬಂದಿದ್ದಾರೆ. ತಂಡದ ನಾಯಕ ತರುಣ್. ಈ ನಮ್ಮ ಇಂಡಿಯಾ ಮ್ಯಾಚ್ ಅಲ್ಲಿ ಫೈನಲ್ ವರ್ಲ್ಡ್ ಕಪ್ ಇದ್ದಾಗ ಧೋನಿ ಹೇಗ್ ಬರ್ತಾರೋ ಹಾಗೆ ಬಂದಿದ್ದಾರೆ, ನೋಡೋಣ. ಆ ಕಡೆಯಿಂದ ಗೀತಾ ಬರ್ತಿದ್ದಾಗೆ 4 ರನ್. 4 4 ರನ್ ಬರ್ತಿದ್ದಾಗೆ ಫಸ್ಟ್ ಬಾಲ್ಗೆ 4 ಬೌಂಡ್ರಿಯನ್ನು ಮಿಂಚಿನ ವೇಗದಲ್ಲಿ ರೀಚ್ ಮಾಡ್ತಿದ್ದಾರೆ ತರುಣ್ ಅವರು. ಬೌಲಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಲಕ್ಕಿ ಅವರು. ಅಂಡ್ ಈ ಕಡೆಯಿಂದ ಸುಚನ್ ಶೆಟ್ಟಿ. ಅದ್ಭುತ ಬೌಲಿಂಗ್ ಮಾಡಿದ್ದಾರೆ. ತಾಯಿ ಚಾಮುಂಡಿಗೆ ಜೈ. ಎಂತ ಒಂದು. ಈಗ ನಮ್ಮ ಕಡೆಯಿಂದ ನಮ್ಮ ದಾವಣಗೆರೆ ಲಯನ್ಸ್ ಟೀಮ್ ಇಂದ ಬರ್ತಾ ಇರುವಂತವ್ರು ವಿಕಾಸ್. ತಾಯಿ ಚಾಮುಂಡಿ, ತಾಯಿ ಚಾಮುಂಡಿ, ತಾಯಿ ಚಾಮುಂಡಿ, ತಾಯಿ ಚಾಮುಂಡಿ. ಇನ್ನೊಂದು ವಿಕೆಟ್ ಬೀಳ್ತದೆ. ಹುಡುಗಿ ಬರ್ಬೇಕಿತ್ತಲ್ವಾ? ಈಗ ನೋಡೋಣ ಈಗ ನೆಕ್ಸ್ಟ್ ಬಾಲ್ ಏನಾಗುತ್ತೆ ಅಂತ. 6 10 4. ಲೋಕೇಶ್ ಅವ್ರು ಫುಲ್ ಫೀಲಿಂಗ್ ಅಲ್ಲಿ ಇದ್ರಪ್ಪ ಆಗ್ಲೇ. 6. ಸ್ಕೋರ್ 61. 61. ಈ ಕಡೆಯಿಂದ ವಿಕಾಸ್, ಆ ಕಡೆಯಿಂದ ಲೋಕೇಶ್. ವಾಡೆ ಲೋಕೆ ಆರಾಮ್ ಸಾಡ್ಸೆ. ಲೋಕೆ ಐ ವಾಂಟ್ ವಿಕೆಟ್. ವಿಕಾಸ್, ಕಮ್ ಆನ್ ವಿಕಾಸ್. ಕ್ವಾರ್ಟರ್ ಕೊಡ್ತಾನೆ ಇರ್ಬೇಕು ಅಷ್ಟೇನೆ. ವೈಡ್ ಅಗಲವಾದ ಎಸೆತ ಮತ್ತೆ. ಅಷ್ಟೇ ಆಟ ಆಡ್ತಿರೋರು ನಮ್ಮೂರು. ಗ್ರೌಂಡ್ ನಮ್ದು, ಮತ್ತೆ ವೈಡ್ ಆಗಿದೆ ಬಾಲ್. ಕಂಪ್ಲೀಟ್ಲಿ ನಮ್ದು.
ಲೋಕಿ ಅವರು ಫುಲ್ ಟೆನ್ಷನ್ ಆಗಿ ಬಾಲ್ ಬಿಸಾಕ್ತಿದ್ದಾರೆ. ಗಾಳಿಯಲ್ಲಿ ಎಸೆತ ಚೆಂಡು ವೈಡು ಬೆಂಡು 6 ಫಿಕ್ಸ್ ವೈಡ್. ಬರ್ಲಿ ಹಂಗೆ ಬೌಲರ್ ಟೆನ್ಷನ್ ಆಗಿದ್ದಾರೆ, ಯೂಸ್ ಮಾಡ್ಕೊಳ್ಳಿ. ಏನ್ ಯೂಸ್ ಮಾಡ್ಕೋಬೇಕು? ಆರಾಮಾಗಿ ಹಂಗೆ ಹೇಳ್ಬೇಕು, ಕರೆಕ್ಟ್ ಆಗಿ Wide ಬೇಡ. ಮೆನ್ಷನ್ ಮಾಡ್ಬೇಕು. ವೈಡ್ ಬೇಡ ಆತು ಆತು 6 ಬರ್ಲೆ ಮ್ಯೂಸಿಕ್. ಮುಗಿತಾ ಇವ್ರು ಓವರ್. ಆಕ್ಚುಲಿ ಇದನ್ನೇ ಸೈಲೆಂಟ್ ಕಿಲ್ಲರ್ ಅಂತ ಹೇಳೋದು. ಬಿಕಾಸ್ ಅವರು ಬೆಳಗ್ಗೆಯಿಂದ ಸುಮ್ನೆ ಇದ್ರು, ಈಗ ಕೊಡ್ತಾ ಇದಾರೆ ನೋಡಿ ಬರೇ 4 6. ವಿಕಾಸ್ ಅಂತ ಹೇಳಿದಾಗ ಸೈಲೆಂಟ್ ಹಿಂಗೆ ಆಡ್ಸಿ. ಆದ್ರೆ ಈಗ ವೈಲೆಂಟ್ ಆಗಿ ಆಡ್ತಿದ್ದಾರೆ. ಫೈನಲ್ಸ್ ಅಂತ ಬಂದ್ಮೇಲೆ ಎಲ್ಲರೂ ವೈಲೆಂಟ್ ಆಗಿ ಆಡ್ತಿದ್ದಾರಪ್ಪ. ವಿ ಫಾರ್ ವಿಕಾಸ್, ವಿ ಫಾರ್ ವೈಲೆಂಟ್, ವಿ ಫಾರ್ ವಿಕ್ಟ್ರಿ. ದಾವಣಗೆರೆ ಲೈನ್ಸ್ ಅಲ್ಲಿ ಪ್ರತಿಯೊಬ್ರು ಈಗ ವೈಲೆಂಟ್ ಆಗಿ ಆಡ್ತಿದ್ದಾರೆ. ಬಂದವರೆಲ್ಲರೂ ಮಿನಿಮಮ್ 2 6 ನ ಹೊಡೆದೇ ಹೋಗ್ತಾ ಇದ್ದಾರೆ. ವೈಲೆನ್ಸ್ ಇನ್ ಸೈಲೆನ್ಸ್. ಜಸ್ಟ್ ಮಿಸ್ ಬಾಲಲ್ಲಿ ಗಂಡು. ನೀನು ಗಂಡು ಬಾಲ್ ಹೊಡಿತಿದ್ಯಾ ಚೆಂಡು. ಚೇತನ್ ಚೇತನ್ ಈಗ ಟೀಮ್ ಕ್ಯಾಪ್ಟನ್ ತರುಣ್ ಅವರು ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಸೂಪರ್ ಸೂಪರ್. ಗೀತಕ್ಕ ತುಂಬಾ ಪ್ರಯತ್ನ ಪಟ್ಟರು ತರುಣ್ ಅವ್ರನ್ನ ಔಟ್ ಮಾಡ್ಬೇಕು ಅಂತ. ಏನ್ ಮಾಡೋಣ ಲಕ್ಕಿ. ಆ ಬಾಲ್ಗೆ ಹೊಡೆದಿ ಜ್ವರ ಇದು. ಬಂದೈತೆ. ಜ್ವರದಲ್ಲಿ ಇದೇ ಬೇಕಾಗಿರೋದು. ಬಾಲೇ ಹೋಗ್ತಿಲ್ಲ. ಲಕ್ಕಿ ಅವ್ರಿಗೆ ಸಿಕ್ಕಾಪಟ್ಟೆ ಲಕ್ ಇದೆ ಅಂತ ಕಾಣ್ತಾ ಇದೆ. ಎಂತ ಫೀಲ್ಡಿಂಗು ಬಾಲ್ಗೆ ಸೂಪರ್ ಬಾಲ್ಗೆ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಬಾಲ್ಗೆ ಹೊಡೆದಿ ಜ್ವರ ಬಂದೈತೆ, ಅದಕ್ಕೆ ಅದು ಹೋಗ್ತಿಲ್ಲ. ಬೇರೆ ಬಾಲ್ ಚೇಂಜ್ ಮಾಡ್ರಿ. ಹಿಂಗೆ ಆಡ್ಸಿ 6 on 10. ನಂಬರ್ ಗೊತ್ತ. ಹತ್ತು No ball. Yes. Free it. Just it. Where is it? I know where is it is. Okay. 6 and free. And free hit. 106. 103. ಈಗ ಹೊಡೆದ್ರೆ 6. 109. ನಮ್ ಕಡೆಯಿಂದ ಜೈ. ಆರಾಮ್ಸೆ Free hit. Wide ball. Okay. No touch. No, yeah. ನಾವು ಮೋಸ ಮಾಡೋರಲ್ಲ, ಟಚ್ ಆಗಿಲ್ಲ. ಎಲ್ರಿಗೂ ಟೆನ್ಷನ್ ಆಗ್ತದೆ, ಸುಮ್ನಿರ್ಬೇಕು. ಆ ಕಡೆಯಿಂದ ಲಕ್ಕಿ ಅವ್ರ ಬೌಲಿಂಗ್, ಈ ಕಡೆಯಿಂದ ತರುಣ್ ಅವರು. ಗೌರವ್ 2 ಕೊಡ್ತಿದ್ದಾರೆ. 2 ಆಡ್ ಆಗಿದೆ ಸ್ಕೋರ್ಗೆ. 6 10 run. ವೆರಿ ಗುಡ್ ಸೂಪರ್. ಗಾಳಿಯಲ್ಲಿ ಚೆಂಡು 6 ಆಗಿದೆ. ವೆರಿ ಗುಡ್ ಡ್ಯಾನ್ಸ್. ಸೊ ಕೊನೆಯ ಓವರ್. ಈ ಕೊನೆಯ ಓವರ್ನಲ್ಲಿ ಏನು ಸ್ಕೋರ್ ಮಾಡ್ತಾರೋ. ತರುಣ್ ಮತ್ತೆ ವಿಕಾಸ್ ಅವರು 28 ಇಬ್ರು ಒಂದೇ ರನ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೂಪರ್ ತರುಣ್ ಸೂಪರ್, ವಿಕಾಸ್ ಸೂಪರ್. ಪಾರ್ಟ್ನರ್ಶಿಪ್ ಬಂದಿದೆ ಇಬ್ರಲ್ಲೂ. ವೆರಿ ಗುಡ್ ಬಾಲ್ ಹೊಡಿ. ಬಿಡು. ಸೊ ನಮ್ಮ ಇವತ್ತಿನ ಖುಷಿ ಅವರು ಈಗ ಸಿಕ್ಕಾಬಡೆ ಸ್ಪಿರಿಟ್ ಅಲ್ಲಿ ಇದ್ದಾರೆ. ಶ್ರೀನಿಧಿ ಅವ್ರಿಗಿಲ್ಲ ಸರ್. ಅವ್ರಿಗೆ ಕೇಳಿಸ್ತಾ ಇಲ್ಲ.
ಓಕೆ, ಕೊಟ್ರು ನಮ್ಮ ಖುಷಿ ಅವರು 1. ಖುಷಿ ಓ ವಾಯ್ ಅಗಲವಾದ ಎಸೆತ. ಆಯಲ್ಲಿ ಚೆಂಡು ವೈಡ್ ಬಾಲ್. ಓ ಮತ್ತೆ ಅಗಲವಾದ ಎಸೆತ. ಓಕೆ, ಖುಷಿ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿ ಬೌಲಿಂಗ್ ಮಾಡಿದ್ರು. ವಿಕಾಸ್ ಅವ್ರು ಯಾಕೋ ಖುಷಿ ಅವ್ರನ್ನ ನೋಡಿ ಮೆಲ್ಟ್ ಆದ್ರು ಅಂತ ಅನ್ಕೊಳ್ತೀನಿ. ಖುಷಿ ಅಲ್ಲ, ನಾವು ಅವರು ವಿಕಾಸ್ ಅವ್ರು ಯಾರು ನೋಡಿದ್ರು ಮೆಲ್ಟ್ ಆಗಲ್ಲ ಅಂತ, ಅಷ್ಟು ಚೆನ್ನಾಗಿ ಆಡ್ತಾರಂತೆ. ವೈಡ್, ಸೂಪರ್ ಸೂಪರ್. ಅದ್ಭುತವಾದ 6 ರನ್ ಬಂದಿದೆ. ನೋ ಬಾಲ್ ಆಗಿದೆ, ಬ್ರೇಕ್ ಕೂಡ ಸಿಕ್ಕಿದೆ. ಅದು ವಿಕಾಸ್ ಅವ್ರಿಗೆ ಸೈಲೆಂಟ್ ಆಗಿ ಈಗ ಇದ್ದಾರೆ. ಈಗ ಅವರ ಬಾಲ್ ಅದು ಅದೃಷ್ಟ ಇಲ್ಲ, ಬಾಲ್ ಇಲ್ಲೇ. ಸೂಪರ್ ಸೂಪರ್ ಫೀಲ್ಡಿಂಗ್, ಸೂಪರ್. ಖುಷಿ ಅವರು ಈಗ ಖುಷಿಯಾಗಿ ಬಾಲ್ ಆಗ್ತಾ ಇದ್ದಾರೆ. ಖುಷಿ ಅವರು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸೂಪರ್. ವಿಕಾಸ್ ಅವರ ಖುಷಿ ಅವರು ಒಂದು ವಿಕೆಟ್ ಬೇರೆ ತಗೊಂಡಿದ್ದಾರೆ. ಖುಷಿ ಲಾಸ್ಟ್ ಬಾಲ್ ಇದೆ. ರವಿ ಓ, ಇದುವರೆಗೂ ಯಾರು ತಗೊಂಡಿಲ್ಲ. ಬನ್ನಿ, ಇದುವರೆಗೂ ಯಾರು ರನ್ನರ್ ತಗೊಂಡಿಲ್ಲ. ಸುನಾಮಿ ಕಿಟ್ಟೆ, ಕಿಟ್ಟೆ. ಸುನಾಮಿ ತರ ಬಂದು ಹೋಗ್ತಾ ಕಿಟ್ಟಿ ಇದ್ದಾರೆ. ಯಾವಾಗ ಕಿಟ್ಟಿ ಅವರು. ಹುಡುಗಿ ಆದೆ ನೀನು? ಕಿಟ್ಟಿ ಕಿಟ್ಟಿ ಯಾವಾಗ ಹುಡುಗಿ ಆದೆ ನೀನು? ಕಿಟ್ಟಿ ಕಿಟ್ಟಿ ಫ್ರಸ್ಟ್ರೇಷನ್ ಆಗ್ಬಿಟ್ಟು ಬ್ಯಾಟಿಂಗ್ ಇಲ್ಲ ಅಂತ. ಸುನಾಮಿ ಕಿಟ್ಟಿಯರು ಸುನಾಮಿ ತರ ಬಂದು ಮತ್ತೆ ಸುನಾಮಿ ತರ ಹಂಗೆ ವಾಪಸ್ ಹೋದ್ರು. ವಿಕೆಟ್. ಗುರು, ನೀನು ಇನ್ನೊಂದ್ಸತಿ ಮೈಕ್ ತಗೊಂಡ್ರೆ ನಾನು ಸುಮ್ಮನಿರಲ್ಲ. ಡೆಡ್ ಬಾಲ್ ಹಾಕಿದ್ದಾರೆ. ಸುಮ್ಮನಿರು, ಅಲ್ಲೇ ಇರು. ಸೂಪರ್. ಸೂಪರ್, ಒನ್ ಬಾಲ್ ಒನ್ ಬಾಲ್ ಒನ್ ಬಾಲ್. ಲಾಸ್ಟ್ ಒನ್ Last ಬಾಲ್, ball. ಲಾಸ್ಟ್ ಒನ್ ಬಾಲ್. ಖುಷಿ ಅವರು, ಲಾಸ್ಟ್ ಬಾಲ್, ಸೊ ಖುಷಿ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಬಾಲ್. ಲಾಸ್ಟ್ ಬ್ಯಾಟಿಂಗ್ ಲಾಸ್ಟ್ 6. ಓಡಿ 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 ಓಡ್ತಾರೆ, ಓಡ್ರಿ. ಅದ್ಭುತವಾಗಿ ಓವರ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. 134 135 ಟಾರ್ಗೆಟ್. ಇದು ವಿಮಲ್ ಪ್ರೆಸೆಂಟ್ಸ್ ಬಾಕ್ಸ್ 10 ಲೀಗ್ ಸ್ಯಾಂಡಲ್ವುಡ್ powered by skyexchange.net and also co-sponsored by Future TV, Eminent Group of Companies and Trenco Infra Private Limited. Also, Sri Star Gold Company, Kamar Film Factory, Sri Krishna Diamonds and Jewelry, Chetana, Amrit Noni. Also, we have Chai Theory with us, providing tea all the way in every match. Thank you so much. ಅಂಡ್ ಪಾಯಿಂಟ್ ಗೆ ಬರಬೇಕು ಅಂದ್ರೆ ಫೈನಲ್ ಮ್ಯಾಚ್ ಇವತ್ತು ನಡೀತಾ ಇದೆ. ಒಂದು ಇನ್ನಿಂಗ್ಸ್ ಆಡಿದ್ದಾರೆ ಆಲ್ರೆಡಿ. ಆ ಒಂದು ಮ್ಯಾಚ್ ಅಲ್ಲಿ ಸಿಕ್ಕಿರುವಂತಹ ಟಾರ್ಗೆಟ್ ನಮ್ಮ ಮೈಸೂರು ಟೈಗರ್ಸ್ಗೆ 135 ರನ್ಸ್ ಫಾರ್ ದಿ ವಿನ್. Thank you. ಬನ್ಗೆರೆ ಲಯನ್ಸ್ ರೆಡಿ ಇದ್ದಾರೆ. ಫೀಲ್ಡಿಂಗ್ ಮೈಸೂರು ಟೈಗರ್ ವತಿಯಿಂದ ಬರ್ತಾ ಇದ್ದಾರೆ ಗೌರವ್, ಡ್ಯಾನಿ. ಗೌರವ್ ಹಾಗೂ ಡ್ಯಾನಿ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್. ಟೀಮ್ ದಾವಣಗೆರೆ ಲಯನ್ಸ್ ರೋರ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಫೀಲ್ಡಿಂಗ್ ಸಖತ್ತಾಗಿರುತ್ತೆ. ಸಂದೀಪ್ ಅವರು ಬೌಲಿಂಗ್ ಮಾಡಕ್ ರೆಡಿ ಆಗಿದ್ದಾರೆ. ಸಂದೀಪ್ ಅವರು ಯಾವ ಟ್ಯಾಕಲ್ ಅಲ್ಲಿ ಈಗ ಬೌಲಿಂಗ್ ಮಾಡ್ತಾರೆ ನೋಡ್ಬೇಕು, ಕಾದ್ ನೋಡ್ಬೇಕಷ್ಟೇ. ಅದು ಸುನಾಮಿ ಅವರಿಗೆ. ನೋ
ಅದ್ಭುತ 4 ರನ್. ಕಮಾನ್ ಈಸ್ ಎ 4 4 ಅಲರ್ಟ್ ಆಗಿ ಮಮತಾ ಅವರೇ, ಅಲರ್ಟ್ ಆಗಿ. ಆರು ರನ್ಗಳು. ಪ್ರವೀಣ್ ಅವರು ಅತ್ಯುತ್ತಮವಾಗಿ ಕ್ಯಾಚ್ ಹಿಡಿಯಕ್ ಪ್ರಯತ್ನ ಪಟ್ಟರು. ಪ್ರವೀಣ್ ಅವರು ಅದ್ಭುತ ಪ್ರಯತ್ನ ಅಂತ ಪಟ್ಟಿದ್ದಾರೆ, ಆದ್ರೆ ಜಸ್ಟ್ ಮಿಸ್ ಆಗಿ ಮತ್ತೊಂದು 6. ಸ್ಕೋರ್ ಕಮಾನ್ ಹೊಡಿತಾ ಇದ್ದಾರೆ. ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಗೌರವ್ ಅವರು ಯಾವ ಬಾಲ್ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ 2 ರನ್ ಅದು ಟ್ರೈ ಮಾಡ್ತಾ ಇದ್ದಾರೆ. ಕೇಳ್ಬೇಡ ಇಲ್ಲಿ. ತಗೊಳ್ಳಿ ಮತ್ತೊಂದು 6. ಓವರ್ ಮುಕ್ತಾಯಕ್ಕೆ 28. ಆ ಕಡೆಯಿಂದ ರೊಚ್ಚಿಗೆದ್ದ ಸುನಾಮಿ ಕಿಟ್ಟಿ ಅವರು ಬೌಲಿಂಗ್ ಮಾಡೋದಕ್ಕೆ ಬರ್ತಿದ್ದಾರೆ. ಅಂಡ್ ಇಲ್ಲಿ ಮಿಸ್ಟರ್ ಡ್ಯಾನಿ ಫುಲ್ ರೆಡಿ ಆಗಿದ್ದಾರೆ. ಸುನಾಮಿ ಕಿಟ್ಟಿ ಅವರು ಈಗ ಬೌಲಿಂಗ್ ಮಾಡ್ತಿದ್ದಾರೆ. ಮೊದಲನೇ ಬಾಲ್ 10. ಡ್ಯಾನಿ ಅವರು ಸುನಾಮಿ ಎಳಿಸ್ತಾ ಇದ್ದಾರೆ. ಮತ್ತೊಂದು ಬಾಲ್ ಹೋಗ್ತಾ ಇದೆ. ಸುನಾಮಿ ಡಾಟ್ ಮಾಡಿದ್ದಾರೆ. ಸುನಾಮಿ ಧೂಳೆಬ್ಬಿಸ್ಬೇಕೀಗ. ಧೂಳು ಎಬ್ಬಿಸ್ಬೇಕು. ಡಿಫೆಂಡ್ ಮಾಡ್ತಾ ಇದ್ದಾರೆ ಡ್ಯಾನಿ ಅವರು. ಏನ್ ಐಡಿಯಾ ಇಟ್ಕೊಂಡಿದ್ರು ಆಡ್ತಿದಾರ ಗೊತ್ತಾಗ್ತಾ ಇಲ್ಲ. ಪ್ಲಾನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದೆ ಮಾತ್ರ. ಕಾದು ಹೊಡೆದ್ರು 4 ರನ್ ಸಿಕ್ಕಿದೆ. ಮಮತಾ ಅಂಡ್ ಕೋಮಿಕಾ ಅಲರ್ಟ್. 42. ಸುನಾಮಿ ಕಿಟ್ಟಿ ಮತ್ತೊಮ್ಮೆ ಬೌಲಿಂಗ್. ಅದ್ಭುತವಾದ ಬೌಲಿಂಗ್ ಮಾಡ್ತಿದ್ದಾರೆ ಸುನಾಮಿ ಕಿಟ್ಟಿ ಅವರು. ಆಡಿಸ್ಬೇಕು. 2 ಓವರ್ ಕಂಪ್ಲೀಟ್ ಆಗಿದೆ. ವಾಣಿಶ್ರೀ ಅವರು ಈಗ ಬರ್ತಾ ಇದ್ದಾರೆ ಬೌಲಿಂಗ್ ಮಾಡಕ್ಕೆ. ಫೀಲ್ಡಿಂಗ್ ಅಲ್ಲಿ ಮತ್ತೆ ಚೇಂಜ್ ಮಾಡಿದ್ದಾರೆ ತರುಣ್ ಅವರು. ಹಿಂಗೆ ಬರ್ಲಿ ಬಂತು ರನ್ ಬರ್ತಾ ಇದೆ. ಕಾಂಪಿಟೇಟರ್ ವೈಟ್ ಕೊಟ್ಟಿದ್ದಾರೆ ಅಂಪೈರ್. ವಾಣಿಶ್ರೀ ಅವರು ವೈಡ್ ಅಗಲವಾದ ಎಸೆತವನ್ನು ಎಸೆತಾ ಇದ್ದಾರೆ. ಈಗ ಮತ್ತೊಂದು ಕಾದು ಹೊಡೆದಿದ್ದಾರೆ. ಅವರು ಕಾದು ಹೊಡಿತಾ ಇದ್ದಾರೆ ಸ್ಕೋರ್ನ. ಫೈನಲ್ ವಿನ್ ಆಗ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ನಮ್ಮ ಮೈಸೂರು ಟೈಗರ್. 56 is the score. ತಗೋ ಮತ್ತೊಂದು 6. ವೈಡ್ ಆಗಿದೆ ಮತ್ತೆ. ಇದು ಡೆಡ್ ಬಾಲ್ ಸಮೇತ ಡೆಡ್ ಆಗೋಗಿದೆ. ಬಾಲ್ ಸತ್ತೇ ಹೋಗಿದೆ. ಮತ್ತೆ ಡೆಡ್ ಬಾಲ್. ವಾಣಿಶ್ರೀ ಮ್ಯಾಮ್ ಟೇಕ್ ಟೈಮ್, ಆರಾಮ್ ಸೆ. ಮತ್ತೆ ವೈಡ್ ಅಗಲವಾದ ಎಸೆತ. ತಗೋ
ಮ್ಯಾಮ್ ವಿಕೆಟ್ ತಗೊಳ್ಳಿ. ಬಾಲ್ ಆಗಿದೆ. ನೆಕ್ಸ್ಟ್ ಡನ್. ಗೌರವ್ ಖಾಲಿ 10 ಬಾಲಿಗೆ ಹಾಫ್ ಸೆಂಚುರಿ ಹೊಡೆದಿದ್ದಾರೆ. 52 ರನ್. ಮತ್ತೆ ಒಂದು ಸಿಕ್ಸ್ ಹೊಡೆದಿದ್ದ. 86. Come on, 86. Lovely. 50. Hey, super. Gaurav 50. ಸ್ಕೋರು. ವೈಡ್ ಬಾಲ್. ಮೊತ್ತ 93. ಶ್ರೀನಗರ್ ಕಿಟ್ಟಿ ಸರ್ ಅಂತೂ ಫುಲ್ ಹ್ಯಾಪಿ ಮೂಡ್ ಅಲ್ಲಿ ಇದ್ದಾರೆ. ಅವರ ಟೀಮ್ ಅವರು ಸಖತ್ತಾಗಿ ಆಡ್ತಿದ್ದಾರೆ. ನಮ್ಮ ಟೀಮ್ ನ ಕ್ಯಾಪ್ಟನ್ ತರುಣ್ ಅವರು ಈಗ ಬೌಲಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ವಿ ಹ್ಯಾವ್ ಡ್ಯಾನಿ ಇನ್ ದ ಬ್ಯಾಟಿಂಗ್ ಸ್ಟ್ರೈಕ್. Come on, is it Danny? Come on. Up that ball 42 runs. So ಈ ಓವರ್ ಕಂಪ್ಲೀಟ್ ಆಗಬೇಕು. ಸೂಪರ್. 94. 94. 95. Okay, Soman, come on, ಬಂತು ರನ್ ಬಂತು. Lovely. Super. Cheer up. ದಯವಿಟ್ಟು Tiger. 5. ಸೂಪರ್ ವಿಕಾಸ್. ಅವರ ಫೀಲ್ಡಿಂಗ್ ಅದ್ಭುತವಾಗಿ. ಇವಾಗ ಮ್ಯೂಸಿಕ್ ಆಗ್ತಿದ್ದೀರಾ? ಡಾಟ್ ಸೂಪರ್. ನಮ್ಮ ಟೀಮ್ ಕ್ಯಾಪ್ಟನ್ ಬೌಲಿಂಗ್ ನಲ್ಲಿದ್ದಾರೆ ತರುಣ್ ಚಂದ್ರ ಅವರು ಅಂಡ್ ಬ್ಯಾಟಿಂಗ್ ನಲ್ಲಿದ್ದಾರೆ ಡ್ಯಾನಿ. ಅದ್ಭುತವಾದ 6 ರನ್ಗಳು. ಮತ್ತೊಂದು 6. ಸ್ಕೋರ್ 42. ಫುಲ್ ನಮ್ಮ ಎನರ್ಜಿ ಗೊತ್ತಲ್ಲ. ಆ ಕಡೆಯಿಂದ ಬೌಲಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವಿಕಾಸ್. ಗೌರವ್ ಸ್ಟ್ರೈಕ್ ಬಂದಿದ್ದಾರೆ. ನೋಡೋಣ ಈಗ ಗೌರವ್ ಅವರು 6 ಹೊಡಿತಾರ 4 ಹೊಡಿತಾರ. ಆ ಕಡೆಯಿಂದ ವಿಕಾಸ್ ವಿಕೆಟ್ ತಗೊಳ್ಳೇಬೇಕು ಅಂತ ರೆಡಿ ಆಗಿದ್ದಾರೆ. ಸೈಲೆಂಟ್ ವಿಕಾಸ್ ಅವರ ಮೊದಲನೇ ಬಾಲ್. ಅದ್ಭುತವಾದ ಬ್ಯಾಟಿಂಗ್. ಬೇಕಾಗಿರೋ ಟೈಮಲ್ಲಿ ಓಡ್ತಾರೆ, ಓಡ್ತಾ ಇದ್ದಾರೆ ಅಂತ. ವೈಡ್ ಆಗಿದೆ. ಅದ್ಭುತ 6 ರನ್ಗಳು. ರಿವ್ಯೂ ನೋಡಿ ಇನ್ನೇನು ನೋಡ್ಬೇಕು ಸರ್. ಔಟು ಒಂದೇ 6. ಗೀತಕ್ಕ ವಿನ್ನಿಂಗ್ ಶಾಟ್.
ಗೀತಕ್ಕ ಈಗ ಕ್ಯಾಚ್ ಅಕ್ಕ ಈ ಕಡೆಯಿಂದ ಗೀತಕ್ಕ. ಒಂದೇ ಬಾಲ್ ಸೂಪರ್ ಸೂಪರ್. ಈ ಕಡೆಯಿಂದ ಗೀತಕ್ಕ ಹೊಡೆದ್ರು, ಆ ಕಡೆಯಿಂದ ವಾಣಿಶ್ರೀ ಮ್ಯಾಮ್ ಹಿಡಿದ್ರು. ಗೀತಕ್ಕಂಗೆ ಬಿಲ್ಡಪ್ ಕೊಟ್ಟಿದ್ದು ಕ್ಯಾಚ್ ಕೊಟ್ಟಿ ಗೀತಕ್ಕ ವಾಪಸ್ ಐ ಲವ್ ಯು ಗೀತಕ್ಕ. ರಘು ಕಮಾನ್. ಆ ಕಡೆಯಿಂದ ವಿಕಾಸ್ ಬೌಲಿಂಗ್ ಗೆ ರೆಡಿ ಆಗಿದ್ದಾರೆ. ಅಂಡ್ ಈಗಷ್ಟೇ ಬಂದಿರೋರು ನಮ್ಮ ರಘುರಾಮ್ ಅವರು ಬ್ಯಾಟ್ ಇಟ್ಕೊಂಡು ರೆಡಿ ಇದ್ದಾರೆ. ಆ ಕಡೆ ಔಟ್ ಮಾಡ್ಬೇಕಂತ ಕಾಯ್ತಾ ಇದ್ದಾರೆ. ಅಯ್ಯೋ ವಿಕಾಸ್ ಅವರ ಬಾಲ್ ತುಂಬಾ ಫಾಸ್ಟ್ ಆಗಿ ನುಗ್ತಾ ಇದೆ. ಲಾಸ್ಟ್ ಓವರ್. ಕಾನ್ಸಂಟ್ರೇಷನ್ ತುಂಬಾ ಶಾರ್ಪ್ ಆಗಿರುತ್ತೆ. ಸೂಪರ್ ಸೂಪರ್ ಸೂಪರ್. ಸೂಪರ್. ಒಂದು ಬಾಲ್ ಕೊನೆಯ ಒಂದು ಓವರ್. ಲಾಸ್ಟ್ ಓವರ್. ಬಂದ್ರು ಮಮತಾ ಅವರು ಮಮತಾ ಅವರ ಕೈಯಲ್ಲಿದೆ ಈಗ ಮಮತಕ್ಕ. ಜಯವೇ ಮಮತಕ್ಕ, ಅಪಜಯವೇ. ನಿಮ್ಮ ಒಂದು ಆಟವನ್ನು ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಅಂತ. ಆದ್ರೆ ಈ ಹುಲಿ ಗರ್ಜಿಸ್ತಾ ಇದೆ ಇಲ್ಲಿ. ಮಮತಕ್ಕ ಸೂಪರ್. ಎಲ್ಲಾದರೂ ನೆನ್ಸ್ಕೊಂಡು ಆಗ್ತಾ ಇರ್ಬೇಕು. ಡ್ಯಾನಿನ ಕ್ಲೈನ್ ಬೋಲ್ಡ್ ಮಾಡ್ತಾ ಇರ್ಬೇಕು. ಸೊ ಇನ್ನು ಟೀಮ್ ಫಾರ್ಮೇಶನ್ ನಡೀತಾನೆ ಇದೆ. ನಮ್ಮ ತರುಣ್ ಸರ್ ಅವ್ರದ್ದು ಪ್ಲಾನಿಂಗ್ ನಡೀತಾನೆ ಇದೆ. ಕೇವಲ 6 ಬಾಲ್ಗೆ 5 ರನ್ಗಳಷ್ಟೇ ಬೇಕಿರೋದು. ಯಾರಿಗೆ ಕಪ್? ಮೈಸೂರು ಟೈಗರ್ಸ್ ಆರ್ ದಾವಣಗೆರೆ ಲಯನ್. 6 ಬಾಲಲ್ಲಿ 5 ರನ್ ತಗೊಳ್ಳೋದೆಲ್ಲ ಒಂದು ವಿಷಯನ ಯಾಕೆ ಇಷ್ಟೊಂದು ಮಾಡ್ತಿದ್ದೀರಾ ಅಂತ ನೀವು ಅನ್ಕೋಬಹುದು. ಆದರೆ ನಮ್ಮ ಟೀಮ್ ಅವ್ರ ಬಗ್ಗೆ ಗೊತ್ತಲ್ಲ, ಪ್ಲಾನಿಂಗ್ ಇಸ್ ಪ್ಲಾನಿಂಗ್. ಕುಣಿಯಾಕಾಗ್ದಿರೋರು ನೆಲ ಡೊಂಕು ಅಂತ ಹೇಳಿದ್ರಂತೆ. ಕುಣಿಯೋ ಪ್ರಯತ್ನನೇ ಮಾಡಬಾರ್ದು ಅಂದ್ರೆ ಹೆಂಗೆ ಗುರು? ಸೊ ಈ ಕಾದ್ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟಿದ್ದೀರಾ. ಕಿರೀಟ ಯಾರ ತಲೆಗೆ? ಕಾದು ನೋಡುವ. ಕಾದು ನೋಡೋಣ. ಕಾದು ನೋಡುವ. ಎಲ್ಲರೂ ಹತ್ರ ಬಂದ್ಬಿಟ್ಟಿದ್ದಾರೆ. ಫುಲ್ ಅಲರ್ಟ್ ಆಗಿದ್ದಾರೆ. ಆ ಕಡೆಯಿಂದ ಮಮತಾ ರಾವತ್. ಅದ್ಭುತವಾಗಿದೆ ಕೊನೆ ಓವರ್. 5 ಬಾಲ್ 5 ರನ್ನು. ಮಧ್ಯದಲ್ಲಿ ಎಷ್ಟು ಡಾಟ್ ಬಾಲ್ ಆಗುತ್ತೆ ಅಂತ ಕಾದ್ ನೋಡ್ಬೇಕು. ಇನ್ನು 4 ರನ್ಗಳು ಮಾತ್ರ ಬೇಕು. 4 ರನ್ಗಳು ಮಾತ್ರ ಬೇಕು. 4 ವೈಡ್ ಬರ್ಲಿ ಪರವಾಗಿಲ್ಲ. ಕಮಾನ್ ಕಮಾನ್. ಮೈಸೂರು ಟೈಗರ್. ಮೈಸೂರು ಟೈಗರ್ ಆಂಕರ್ಗೆ ಅದ್ಭುತವಾದ ಆಟ. ಮೈಸೂರು ಟೈಗರ್ಸ್ We are the winners. ಮೈಸೂರು ಟೈಗರ್ಸ್ We are the winners. ಮೈಸೂರು ಟೈಗರ್ಸ್ We are the winners. ಆಕ್ಚುಲಿ ನೀವು ಇವಾಗ ಮೂರನೇ ಮ್ಯಾಚ್ ಗೆಲ್ತಿರೋದು. ನಾವು ಆಲ್ರೆಡಿ 3 ಮ್ಯಾಚ್ ಗೆದ್ದು ಎಷ್ಟೋ ಟೈಮ್ ಆಗೋಗಿದೆ. ಈಗ ಗೆದ್ಬಿಟ್ಟು ಏನ್ ಕೂಗ್ತಿದ್ದೀರಾ? ಪರವಾಗಿಲ್ಲ ಬಿಡಿ, ಕಪ್ ತಾನೆ ತಗೊಂಡೋಗಿ ನಿಮ್ಗೋಸ್ಕರ ದಾನ. ಅಲೋ 3ನೇ ಮ್ಯಾಚ್ ನೀವು ಇವಾಗ ಗೆದ್ದಿರೋದು. ಅದ್ ಹೆಂಗ್ ವಿನ್ ಆಗ್ಬಿಡ್ತೀರಾ ನೀವು? ಅವ್ರು ಆಲ್ರೆಡಿ 3 ಮ್ಯಾಚ್ ಗೆದ್ದಿದ್ದಾರೆ ನಮ್ಮ ಟೀಮ್ ಅವರು. ಹೌದು, ಅದು ಕಾನ್ಫಿಡೆನ್ಸ್. ಮ್ಯೂಸಿಕ್ ತಡ್ಕೊಳಕ್ಕಾಗಲ್ಲ ಇದು. ಕಂಗ್ರ್ಯಾಚುಲೇಷನ್ಸ್, ಯು ಗೈಸ್ ಆರ್ ರಿಯಲಿ ವಂಡರ್ಫುಲ್, ಸೂಪರ್. ತುಂಬಾ ಚೆನ್ನಾಗಿ ಆಡಿದ್ರಿ ನೀವೆಲ್ರೂ. ಎಲ್ಲಾ ಮ್ಯಾಚ್ಗಳು ತುಂಬಾ ಚೆನ್ನಾಗಿ ಆಡಿದ್ರೆ, ಎಸ್ಪೆಷಲಿ ಯು.
ನೀವು ಬಿಡಿ. ಇವರು ಅಲ್ಲ, ಇವ್ರು ಬರೀ ಹೆಣ್ಮಕ್ಳ ಜೊತೆ ಕೂತ್ಕೊಂಡೆ ಆಗ್ಲಿ ಕಪ್ ನಮ್ದೆ ಅಂತ ಫಸ್ಟ್ ಹೇಳಿದವ್ರು ನಾವು. ಹೀಗೆ ಚಿಪ್ಪು ನಿಮ್ದು, ಕಪ್ಪು ನಮ್ದು. ಅಲ್ಲ that was a tough competition and ನನಗೆ ಕಂಗ್ರಾಚುಲೇಟ್ ಮಾಡಲ್ವಾ? ನಾನು ಎಷ್ಟು ಕಷ್ಟಪಟ್ಟು ಚೇರ್ ಮಾಡಿದ್ದು. ಅಲ್ಲ, ಮೊದ್ಲಿಂದನೂ ನೀವು ಸಪೋರ್ಟ್ ಮಾಡ್ಕೊಂಡೇ ಬಂದ್ರಿ. ಒಂದಷ್ಟು ಟೀಮ್ಗಳು ತುಂಬಾ ಚೆನ್ನಾಗಿ ಆಡಿದ್ರು ಅಂಡ್ ನಿಮ್ ಟೀಮ್ ಅವರಂತೂ ಓಪನಿಂಗ್ ಕೊಟ್ರ ಬಾಲ್ ಎಲ್ಲ ಸಿಕ್ಸ್ ಇವಾಗ. ಸೂಪರ್ ಸೂಪರ್ ವಂಡರ್ಫುಲ್, ಎಲ್ರು ತುಂಬಾ ಚೆನ್ನಾಗಿ ಆಡಿದ್ದೀರಾ. ಅಂಡ್ ಡ್ಯಾನಿ ಸೂಪರ್ ಸೂಪರ್, ಕಂಗ್ರಾಚುಲೇಷನ್ಸ್. ಹೆಣ್ಮಕ್ಳವ್ರ ಅಂಡ್ ಈ ಸಲ ಕಪ್ಪು ಮೈಸೂರ್ದು. ಎಲ್ಲಿ ನನ್ ರೊಟ್ಟಿ ತಗ ಹೋದವರು ಈ ಕಣ್ಣು ಕಾಣ್ತಿದಿರಲ್ಲ, ಈ ಕೇಳಿಸ್ತಿದೆ ನೋಡಿ, ಇಷ್ಟೊತ್ತು ಕೇಳಿಸ್ತಿರ್ಲಿಲ್ಲ. ಕಿಟಿ ಸರ್ ಸೂಪರ್ ಯಾ. ಎಮೋಷನಲ್ ಡೈಲಾಗ್ ಇವಾಗ ಸುನಾಮಿ ಕಣ್ಣು. ಬ್ಲೂ ಹಾಕೊಂಡ್ ಬಂದ ತಕ್ಷಣ ನಿಮಗೆ Recording ಆಗುತ್ತಾ ಇಲ್ವಾ? ಆಗತ್ತೆ. ನಾವು 3 ಮ್ಯಾಚ್ ಗೆದ್ದಿ ಫೈನಲ್ ಬಂದಿದ್ದೀವಿ. ಇವರು 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆದ್ದಿ 1 ಮ್ಯಾಚ್ ಸೋತಿ ಫೈನಲ್ ಬಂದು ಗೆದ್ದಿದ್ದಾರೆ. ಸರ್ ಅಲ್ಲ, ಇದು ಯಾರು ವಿನ್ನರ್? ಯಾರು ವಿನ್ನರು? ಲಕ್ಕಮ್ಮ ಏನ್ ಪಟಾಕಿ ಯಾರ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಹಚ್ಚಿದ್ರು ಅನ್ನೋದು. ಬರೀ ಎರಡೇ ಮ್ಯಾಚ್ ಹಾಕಿತ್ತು ಗೆಲ್ಲಕ್ಕೆ. ಮ್ಯೂಸಿಕ್ ಹಾಕಿ ಸರ್, ಡಾನ್ಸ್ ಮಾಡ್ತೀವಿ. 3 ಮ್ಯಾಚ್ ಗೆದ್ದು 2 ಮ್ಯಾಚ್ ಗಳು ಕಪ್ ಯಾರು ಎತ್ತಿರೋದು? ಕಪ್ಪು ನಮ್ದು. ಸುನಾಮಿ ಅವರೇ 3 ಮ್ಯಾಚ್ ಗೆದ್ದು ನಾವು ಕಪ್ ಗೆಲ್ಲಕ್ಕಾಗಿಲ್ವಲ್ಲ. ಸೋತ್ಕೊಂಡು ಬಂದು ಗೆದ್ದಿಲ್ಲ, ಗೆದ್ಕೊಂಡೇ ಸೋತಿದ್ವಿ. ನಾವ್ ಯಾಕೆ ಸೊ ಫುಲ್ ಬಿಸಿ ಈಗ ಮೈಕ್ ಅಷ್ಟೇ ಅಷ್ಟೇ. ಇಲ್ಲ, ಚೆನ್ನಾಗಿ ಆಡಿದ್ದೀರಾ, ಎಲ್ಲ ಸೂಪರ್ ಆಯ್ತು, ಖುಷಿ ಆಯ್ತು, ಎಂಜಾಯ್ಮೆಂಟ್ ಆಯ್ತು, ಎಂಟರ್ಟೈನ್ಮೆಂಟ್ ಆಯ್ತು, ಎಲ್ಲ ತಲೆನೋವೆಲ್ಲ ಫ್ರೀ ಆಯ್ತು, ಮ್ಯಾಚ್ ಮುಗೀತು, ಮನೆಗೆ ಹೋಯ್ತಾನೆ ಇರಿ ಅಷ್ಟೇ. ಹೇಗಿರಿದಾಯ್ತು? ಸೊ ಮೈಸೂರು ಟೈಗರ್ಸ್ ಈಗ ನಮ್ಮ ಥ್ಯಾಂಕ್ ಗಾಡ್. ಮೈಕ್ ಕೊಡಿ, ಮೈಕ್ ಯಾರ ಹತ್ರ ಇದೆ? ಮೈಕ್ ಕೊಡಿ, ಮೈಕ್ ಕೊಡಿ. ಅಂಡ್ ಅವ್ರ ಮಾತುಗಳನ್ನ ತುಂಬಾ ಚೆನ್ನಾಗಿ ಪಾಲಿಸಿದ್ರು. ಥ್ಯಾಂಕ್ ಯು. ವಿ ಆರ್ ಈಕ್ವಲ್. Yes, ಅವ್ರಿಗೆ yes. ಕಂಗ್ರಾಚುಲೇಷನ್ಸ್ ಹೇಳಿ ಹೋಗಿ. ಟ್ರೂ ಟ್ರೂ. 3 ನಾವು 3. ಹೋದ್ರಾ? ಬನ್ನಿ ಎಲ್ಲ ಸೇರೋಣ. ಲೆಟ್ಸ್ ಹ್ಯಾವ್ ಫನ್. ಬನ್ನಿ ಎಲ್ಲ ಸೇರೋಣ. That's the ಇವ್ರು spirit. ಇನ್ನೂ ಸ್ಟೆಮಿನಾ ಇಲ್ದಲ್ಲ, ಕರ್ಕೊಳ್ರಪ್ಪ ಮಧ್ಯಕ್ಕೆ. ಕಾರಲ್ಲಿ ಒಂದು 4-5 ಬೀರ್ ಇರ್ಬೇಕು ಆಗ್ಲಿ ಅಷ್ಟೇ. ತಿಂತಾರ, ವೈಡ್ ಬಾಲ್ಗೆ ಒಂದು ಕಿರ್ಸಿದ್ರು. ಬಂದ್ರಾ? ಮುಗೀತಾ ಪಾರ್ಟಿ? ಅಷ್ಟೇ. ಲಯನ್ಸ್ ಟೀಮ್ ಕ್ಯಾಪ್ಟನ್ ಆಫ್ ದಾವಣಗೆರೆ ಲಯನ್ಸ್ ನಮ್ಮ ತರುಣ್ ಚಂದ್ರ ಅವರು ಬರಬೇಕು. ಹಾಗೆ ಆ ಕಡೆಯಿಂದ ನಮ್ಮ ಟೀಮ್ ಕ್ಯಾಪ್ಟನ್ ಶ್ರೀನಗರ ಕಿಟ್ಟಿ ಅವರು ಕೂಡ ಬರಬೇಕು. ಬನ್ನಿ, ವಿನ್ ಆಗಿದ್ದೀರಾ. ವಿನ್ ಆಗೋವರೆಗೂ ಅಷ್ಟೆಲ್ಲ ಮಾತಾಡಿ ವಿನ್ ಆದಾಗ ಟ್ರೋಫಿ ತಗೋಬೇಕಾದ್ರೆ ನೀವಿಲ್ಲ ಅಂದ್ರೆ ಹೇಗೆ? ಕಿಟ್ಟಪ್ಪ ಅವರೇ ಬನ್ನಿ, ಅಲ್ಲಿ ಬನ್ನಿ, ಬನ್ನಿ ಗುರು. ತರುಣ್ ಚಂದ್ರ ಅವರು ಜಾಯ್ನ್ ಆಗಿದ್ದಾರೆ, ಹಾಗೆ ನಮ್ಮ ಕಿಟ್ಟಿ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಇದು ವಿಮಲ್ ಪ್ರೆಸೆಂಟ್ಸ್ ಬಾಕ್ಸ್ 10 ಲೀಗ್ ಸ್ಯಾಂಡಲ್ವುಡ್ ಪವರ್ಡ್ ಬೈ skyexchange.net and co-sponsored by Future TV and Kamar Film Factory. So ಫೈನಲ್ ಮ್ಯಾಚ್ ಇವತ್ತು ಆಗಿದೆ. ಯಾರ್ಯಾರು ಹೇಗೆ ಆಡಿದ್ದಾರೆ ಅಂತ ನಾವ್ ಎಲ್ಲರೂ ತುಂಬಾ ಚೆನ್ನಾಗಿ ನೋಡಿದೀವಿ. ಲಯನ್ಸ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಅಂಡ್ ನಮ್ಮ ಟೈಗರ್ಸ್ ಎವರ್ ಫ್ಲೋರರ್ ಜೊತೆ ಪ್ರೂವ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ. ಈಗ ನಮ್ಮ ಇವತ್ತಿನ ಈ ಮ್ಯಾಚ್ ನ ಮ್ಯಾನ್ ಆಫ್ ದ ಮ್ಯಾಚ್ ಅಂಡ್ ವುಮೆನ್ ಆಫ್ ದ ಮ್ಯಾಚ್ ಹೇಳುವಂತ ಸಮಯ. ಸೊ ಇವತ್ತಿನ ಫೈನಲ್ ಮ್ಯಾಚ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೋಸ್ ಟು ನಮ್ಮ ತಂಡದ ಗೌರವ್. ಬನ್ನಿ 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 ಬನ್ನಿ. ಕಂಗ್ರಾಚುಲೇಷನ್ಸ್, ಸೂಪರ್. ಅಂಡ್ ಇದೇ ತರ ವಿ ಆಲ್ಸೋ ಹ್ಯಾವ್ ವಿಮೆನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅಂಡ್ ದಟ್ ಅವಾರ್ಡ್ ಗೋಸ್ ಟು ಮತ್ತೊಮ್ಮೆ ನಮ್ಮ ಮೈಸೂರು ಟೈಗರ್ಸ್ ತಂಡದ ಕಡೆಯಿಂದ ನನ್ ಅದರ್ ದ್ಯಾನ್ ಗೀತಾಂಜಲಿ. ಸೂಪರ್ ಸೂಪರ್. And Geeta was awesome. Awesome. Congratulations. ಸೂಪರ್. ಇವತ್ತಿನ ಈ ಫಿನಾಲೆ ಸೂಪರ್ ಜಗ್ಗಾಟದ ಮ್ಯಾಚ್ ನಲ್ಲಿ ನಮ್ಮ ವುಮೆನ್ ಆಫ್ ದ ಸೀರೀಸ್ ಅಂಡ್ ಮ್ಯಾನ್ ಆಫ್ ದ ಸೀರೀಸ್ ನ ಕೊಡುವಂತ ಸಮಯ. ಫಸ್ಟ್ ನಾವು ವಿಮೆನ್ ಆಫ್ ದ ಸೀರೀಸ್ ನ ಕೊಡೋಣ. ಯಾರಂತ ಎಲ್ರು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ಹೇಳೋದೇ ಬೇಡ. So here we have a woman of the series, Geetanjali from the team
ಹೊಡೆದಿದ್ದು ವಿಕೆಟ್ ತಗೊಂಡಿದ್ದು ಸೂಪರ್ ವಂಡರ್ಫುಲ್. ಅಂಡ್ ಈಗ ಮ್ಯಾನ್ ಆಫ್ ದ ಸೀರೀಸ್ ನ ಹೇಳುವಂತ ಸಮಯ. ಎನಿ ಗೆಸಸ್? ಗೊತ್ತಲ್ಲ, ಅವ್ರು ಬಂದಿದ್ದೆಲ್ಲ 6, 4, 10 ಆಗಿತ್ತು. ಲೆಟ್ಸ್ ಕಾಲ್ ಸುಜಾತ್ ಶೆಟ್ಟಿ. ಮ್ಯಾನ್ ದ ಸೀರೀಸ್ ಆಫ್ ಟುಡೇಸ್ ವಂಡರ್ಫುಲ್ ಮ್ಯಾಚ್. ಸೂಪರ್. ಇವತ್ತಿನ ನಮ್ಮ ಮ್ಯಾಚ್ ಹೇಗಾಯ್ತು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಮಗೂ ಕೂಡ ಗೊತ್ತೇ ಇದೆ. ಸಿಕ್ಕಾಪಟ್ಟೆ ಎಲ್ರಿಗೂ ನಾವು ಎಫರ್ಟ್ ಹಾಕಿ ಎನ್ಕರೇಜ್ ಮಾಡಿ ತುಂಬಾ ಚೆನ್ನಾಗಿ ಆಡೋ ಹಾಗೆ ನಾವಿಬ್ರು ಮಾಡಿದೀವಿ. ಅಂಡ್ ನೀವು ತುಂಬಾ ಚೆನ್ನಾಗಿ ಆಡಿದೀರಾ. ಸೊ ಈಗ ನಮ್ಮ ರನ್ನರ್ ಅಪ್ಸ್ ನ ಹೇಳೋಂತ ಸಮಯ. ಹೇಳೋದೇ ಬೇಕಾಗಿಲ್ಲ, ಗೊತ್ತಿದೆ ನಮ್ಮ ಟೀಮ್ ದಾವಣಗೆರೆ ಲಯನ್ಸ್. ಸೊ ಲಯನ್ಸ್ ಗೆದ್ರು ಸರಿ ಸೋತ್ರು ಸರಿ, ಲಯನ್ಸ್ ರೋರಿಂಗ್ ಯಾವತ್ತೂ ಸ್ಟಾಪ್ ಆಗಲ್ಲ. ತುಂಬಾ ಚೆನ್ನಾಗಿ ಆಡಿದ್ರಿ. ಯು ಗೈಸ್ ಆರ್ ರಿಯಲಿ ವಂಡರ್ಫುಲ್. ಅಂಡ್ ವೆನ್ ಇಟ್ ಇಸ್ ಅ ಗೇಮ್, ಗೆಲುವು ಸೋಲು ಅನ್ನೋದು ಇದ್ದೇ ಇರುತ್ತೆ. ಅಂಡ್ ಅಕ್ಸೆಪ್ಟಿಂಗ್ ಈಸ್ ಅ ಸ್ಪೋರ್ಟಿವ್ನೆಸ್. ಅಂಡ್ ನಾವು ಅದರಲ್ಲಿ ಗೊತ್ತಲ್ಲ, ವಿ ಆರ್ ಸೋ ಸ್ಪೋರ್ಟಿವ್. ಅಂಡ್ ಕಂಗ್ರಾಚುಲೇಷನ್ಸ್ ಟು ದಾವಣಗೆರೆ ಆಸ್ ವೆಲ್. ಯು ಆರ್ ಈಕ್ವಲಿ ಗುಡ್. ಯಾ ಸೂಪರ್. ದಾವಣಗೆರೆ ಲಯನ್ಸ್ ಅವರು ತುಂಬಾ ಒಳ್ಳೆ ಟಫ್ ಮ್ಯಾಚ್ ನ ಕೊಟ್ಟಿದ್ರು. ಅಂಡ್ ಆಲ್ಸೋ ಜಾಸ್ತಿ ಮ್ಯಾಚ್ ನ ವಿನ್ ಆಗಿ ಬಂದಿದ್ರು ಫೈನಲ್ಗೆ. ದಟ್ಸ್ ಓಕೆ, ಈಕ್ವಲ್ ಅಂತ ಅನ್ಕೊಳ್ಳೋಣ. ನೀವು 3 ಮ್ಯಾಚ್ ಗೆದ್ದಿದ್ದೀರಾ, ನಾವು 3 ಮ್ಯಾಚ್ ಗೆದ್ದಿದೀವಿ ಅಷ್ಟೇ. ಇರ್ಲಿ ಬಿಡಿ. ವಾವ್. ಸೊ ನಮ್ಮ ವಿನ್ನಿಂಗ್ ಟೀಮ್ ಮೈಸೂರು ಟೈಗರ್ಸ್ಗೆ ಮೆಡಲ್ಸ್ ಹಾಕುವಂತ ಸಮಯ. ಕಂಗ್ರಾಚುಲೇಷನ್ಸ್ ಟು ಮೈಸೂರು ಟೈಗರ್ಸ್ ಅಗೇನ್. ಮೈಸೂರು ಟೈಗರ್ಸ್ ಅವ್ರಿಗೆ ನಮ್ಮ ದಾವಣಗೆರೆ ಲಯನ್ಸ್ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಮ್ಯಾಚ್. ಆ ತರ ಇದ್ದಿದ್ದಕ್ಕೆ ಆ ಟಫ್ ಕಾಂಪಿಟೇಷನ್ ಇದ್ದಿದ್ದಕ್ಕೆ ಮಜಾ ಇತ್ತು. ಹಾಗೆ ಮತ್ತೊಂದಷ್ಟು ಟ್ರೋಫೀಸ್ ನ ಕೊಡುವಂತಹ ಸಮಯ. ನಮ್ಮ ಇವತ್ತಿನ BTL ಸ್ಯಾಂಡಲ್ವುಡ್ ನಡಿಬೇಕಂದ್ರೆ ಸಾಕಷ್ಟು ಬೆಂಬಲವನ್ನ ನೀಡಿದಂತ ದಿಲೀಪ್ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವರಿಗೆ ನಮ್ಮ ಕಡೆಯಿಂದ ಗೆಸ್ಟ್ ಆಫ್ ಆನರ್ ಟ್ರೋಫಿ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮ ಸಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. Seriously? So cute. And ಇಂಥ ಒಂದು ಎಮೋಷನಲ್ ಮೂಮೆಂಟ್ ನನ್ನ ಲೈಫ್ ನಲ್ಲಿ ಬಂದೇ ಇರಲಿಲ್ಲ. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಕಮರ್ಜಿ. ಥ್ಯಾಂಕ್ ಯು ಸೋ ಮಚ್. ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರು? ವಂಡರ್ಫುಲ್. Actually, he is the man of BTL. ಹಾಗೆ ಮತ್ತೊಂದು ಗೆಸ್ಟ್ ಆಫ್ ಆನರ್ ಟ್ರೋಫಿ ಕೊಡುವಂತಹ ಸಮಯ. ನಮ್ಮ ದಾವಣಗೆರೆ ಟೀಮ್ ನ ಓನರ್ ಕಿರಣ್ ಸರ್ ಬಂದಿದ್ದಾರೆ. ಅವರಿಗೆ ಅವರ ಸಪೋರ್ಟ್ ಗೆ ಥ್ಯಾಂಕ್ ಯು ಹೇಳ್ತಾ ಸ್ಮಾಲ್ ಆನರ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಸರ್ ಫಾರ್ ಆಲ್ ಯುವರ್ ಸಪೋರ್ಟ್. ಆಕ್ಚುಲಿ ಮ್ಯಾಚ್ ನಡೀತಾ ಇರ್ಬೇಕಾದ್ರೆ ನಮ್ಮ ಹಿಂದೆನೆ ಕೂತ್ಕೊಂಡು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅಂಡ್ ಹಿ ವಾಸ್ ಚಿಯರಿಂಗ್ ಅಪ್ ವೆರಿ ವೆಲ್. ತುಂಬಾ ಚೆನ್ನಾಗಿ ಚಿಯರ್ ಮಾಡ್ತಾ ಇದ್ರು. ನೈಸ್. ಹಾಗೆ ನಮ್ಮ ಇವತ್ತಿನ BTL ಸ್ಯಾಂಡಲ್ವುಡ್ ನ ಪ್ರೆಸೆಂಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು, ವಿಮಲ್ ಕಡೆಯಿಂದ ಸುನಿಲ್ ಅವರು ಬಂದಿದ್ದಾರೆ. ಅವರಿಗೆ ಕೂಡ ನಮ್ಮ ಕಡೆಯಿಂದ ಗೆಸ್ಟ್ ಆಫ್ ಆನರ್ ಟ್ರೋಫಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಸೊ ಈಗ ನಮ್ಮ BTL ಸ್ಯಾಂಡಲ್ವುಡ್ ನ ಟ್ರೋಫೀಸ್ ಕೊಡುವಂತಹ ಸಮಯ. ಫಸ್ಟ್ ಟ್ರೋಫಿ ವಿಲ್ ಬಿ ಫಾರ್ ರನ್ನರ್ ಅಪ್ ತಂಡ. ದಟ್ ಇಸ್ ನನ್ ಅದರ್ ದನ್ ಎವರ್ ಚಾಲೆಂಜಿಂಗ್ ದಾವಣಗೆರೆ ಲಯನ್ಸ್. ಹಾಗೆ ಟ್ರೋಫಿ ತಗೊಳ್ಳೋಕ್ಕೂ ಮುಂಚೆ ಐ ರಿಕ್ವೆಸ್ಟ್ ಕ್ಯಾಪ್ಟನ್ ಆಫ್ ದಿ ಟೀಮ್ ತರುಣ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ, ಓವರ್ ಆಲ್ ಮ್ಯಾಚ್ ಬಗ್ಗೆ, ಸೀರೀಸ್ ಬಗ್ಗೆ. ನಂತರ ವಿ ಆರ್ ಗಿವಿಂಗ್ ಟ್ರೋಫಿ ಟು ಯು. ಸೊ ವಿಮಲ್ ಪ್ರೆಸೆನ್ಸ್ BTL ಬಾಕ್ಸ್ 10 ಲೀಗ್ ತುಂಬ ಫ್ಯಾಂಟಾಸ್ಟಿಕ್ ಆಗಿತ್ತು. ಫಸ್ಟ್ ಟೈಮ್ ಇಂಥ ಒಂದು ಫಾರ್ಮ್ಯಾಟ್ ಆಡಿದ್ದು. ನನ್ನ ಲೈಫಲ್ಲೇ ಬುಕ್ ಕ್ರಿಕೆಟ್ನಲ್ಲೂ 4, 6, 1, 2, 3 ಎಲ್ಲ ಹೊಡೆದಿದ್ದೀನಿ. 10 ಯಾವತ್ತೂ ಹೊಡೆದಿಲ್ಲ. ಈ ಫಾರ್ಮ್ಯಾಟಲ್ಲಿ
ಹಾ ಈ ಫಾರ್ಮ್ಯಾಟಲ್ಲಿ ಇಟ್ಸ್ ಸಮಥಿಂಗ್ ಎಕ್ಸೈಟಿಂಗ್. ಆ ಒಂದು ಎಲಿಮೆಂಟ್ನ ಈ ಫಾರ್ಮ್ಯಾಟಿಗೆ ತಂದು ಏನೋ ಈ ಎಕ್ಸೈಟ್ಮೆಂಟ್ನ ಜಾಸ್ತಿ ಮಾಡಿದ್ದೀರ ಕಮರ್ ಅವರೇ. ಸೊ ಫ್ಯಾಂಟಾಸ್ಟಿಕ್ ಲೀಗ್, ಬಾಕ್ಸ್ 10 ಲೀಗ್. ಅದಕ್ಕೆ ಫಸ್ಟ್ ವಿ ನೀಡ್ ಟು ಗಿವ್ ಒನ್ ಅಪ್ಲಾಸ್, ಒನ್ cheers to BTL, cheers to Wow. Kamar Film Factory, cheers to Vimal Sky Exchange, Future TV. And coming to the finale match, yes, ನಮ್ಮ ಮೈಸೂರು ತಂಡ, ಮೈಸೂರು ಟೈಗರ್ಸ್ ನಮ್ಮ ದಾವಣಗೆರೆ ಲಯನ್ಸ್ಗಿಂತ ತುಂಬ ಚೆನ್ನಾಗಿ ಆಡಿದ್ರಿ. ಸೊ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಫಂಟಾಸ್ಟಿಕ್ ಗೇಮ್. ನಮಗಿಂತ ಚೆನ್ನಾಗಿ ಆಡಿದ್ರಿ, ದಟ್ ಈಸ್ ವೈ ಯು ವನ್. ಅದು ಆ್ಯಂಡ್ ನಮ್ಮ ಲಯನ್ಸೂ ಕಮ್ಮಿ ಇಲ್ಲ. ಕರೆಕ್ಟ್. ಲಯನ್ಸ್ ಆ್ಯಂಡ್ ಲಯನೆಸಸ್ ಆಫ್ ದಾವಣಗೆರೆ, ಔಟ್ ಆಫ್ 4 ಮ್ಯಾಚಸ್, ಇವಾಗ ಫೈನಲ್ಸು ಇನ್ಕ್ಲೂಡ್ ಮಾಡಿದ್ರೆ 4 ಮ್ಯಾಚಸ್ ಆಡಿದ್ದೀವಿ. ಅದರಲ್ಲಿ 3 ಮ್ಯಾಚಸ್ ಗೆದ್ದಿದ್ದೀವಿ. Yes. ಆ 3 ಮ್ಯಾಚಸ್ಸು ಸ್ಟೈಲಿಶ್ ಆಗಿ ಗೆದ್ವಿ, ಬಟ್ ಫೈನಲ್ ಸ್ಟೈಲಿಶ್ ಆಗೇ ಸೋತ್ವಿ. ಇಟ್ಸ್ ಓಕೆ. ಬಟ್ ಇಲ್ಲಿ ಕಾಮನ್ ಫ್ಯಾಕ್ಟರು ಆ ಒಂದು ಸ್ಟೈಲಿಶ್ನೆಸ್ನ ಬಿಟ್ಕೊಟ್ಟಿಲ್ಲ ನಮ್ಮ ಲಯನ್ಸ್ ಆ್ಯಂಡ್ ಲಯನೆಸ್ಸು. ಸೊ ಈ ಮಾತುಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು, ಇಟ್ ವಾಸ್ ಅ ವಂಡರ್ಫುಲ್ ಟೈಮ್. ಈ ಆಲ್ಮೋಸ್ಟ್ ಒಂದು 15 hours ಹೇಗೆ ಮುಂದೆ ಹೋಯ್ತು ಅನ್ನೋದು ಗೊತ್ತೇ ಆಗಲಿಲ್ಲ. ಮೋಸ್ಟ್ಲಿ ನಾಳೆ ಗೊತ್ತಾಗುತ್ತೆ, ಮೈಕೈ ಎಲ್ಲ ರಿಯಾಕ್ಷನ್ಗಳು ಕೊಡುತ್ತೆ. ಸೊ ಥ್ಯಾಂಕ್ ಯು, ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ವಿತ್ everyone, all the stars over here, and thanks to Kamar. Thank you. ಟ್ರೋಫಿ ತಗೊಳ್ಳುವಾಗ ಸೊ ಇದೀಗ ರನ್ನರ್ ಅಪ್ ಟ್ರೋಫಿ ಆಫ್ ಬಾಕ್ಸ್ 10 ಲೀಗ್ ಸ್ಯಾಂಡಲ್ವುಡ್ goes to ದಾವಣಗೆರೆ ಲಯನ್ಸ್. ಹೆಣ್ಮಕ್ಳು ಕಾಣಿಸಲ್ಲ, ಅವ್ರು ತಗೊಳ್ಳಿ ಬಿಡಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಆಡಿದ್ರೆ. ಥ್ಯಾಂಕ್ ಯು ಸೋ ಮಚ್. ರನ್ನರ್ ಅಪ್ ಆಗಿದ್ರು, ಸೂಪರ್ ಎನರ್ಜಿಯಿಂದ ಟ್ರೋಫಿ ತಗೊಂಡ್ರು. ವೆಲ್ ಪ್ಲೇಡ್ ಗೈಸ್, ದಾವಣಗೆರೆ ಲಯನ್ಸ್. ಈಗ ಗೊತ್ತಿರುವಂತ ವಿಷಯ, ಕಾಯ್ತಿದ್ದಾರೆ ಎಲ್ರು. ಆಕ್ಚುಲಿ ಗೊತ್ತಾಗಕ್ ಮುಂಚೆನೆ ಸೆಲ್ಫಿಗಳು, ಫೋಟೋಶೂಟ್ಗಳು ಮಾಡ್ಕೊಂಡಂತವ್ರು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಗೆ ಇಟ್ಕೊಂಡಿದ್ರು ನಮ್ಮ ಮೈಸೂರು ಟೈಗರ್ಸ್. ತಡ ಮಾಡೋದು ಯಾಕೆ, ಇವತ್ತಿನ ಈ ವಂಡರ್ಫುಲ್ ಮ್ಯಾಚ್ ನ ವಿನ್ನರ್ ಆಗಿರುವಂತವ್ರು ನಮ್ಮ ಮೈಸೂರು ಟೈಗರ್ಸ್. ಈಗ ನಮ್ಮ ಕಮರ್ ಅವರು ದಯಮಾಡಿ ಈ ಕಡೆ ಟ್ರೋಫಿನ ಕೊಡ್ಬೇಕು, ಕಾಯ್ತಾ ಇದ್ದಾರೆ. ಹುಲಿಗಳು ಕಾಯ್ತಾ ಇದ್ದಾರೆ. ಅದಕ್ಕೂ ಮುಂಚೆ ನಮ್ಮ ಕ್ಯಾಪ್ಟನ್ ಕಿಟ್ಟಪ್ಪ ಒಂದೆರಡು ಮಾತಾಡ್ಲೇಬೇಕು. ಆಕ್ಚುಲಿ ಐ ಮಸ್ಟ್ ಟೆಲ್ ದಿಸ್, ಅವ್ರ ಒಂದೊಂದು ರನ್ ನೋಡಿದಾಗ್ಲೂ ನನಗೆ ಟೆನ್ಷನ್ ಆಗ್ತಾ ಇದ್ದಾಗ ಹೊಡಿತಾರೆ, ಹೊಡೆದಾಕ್ತಾರೆ. ದಟ್ ಇಸ್ ದಿ ಕಾನ್ಫಿಡೆನ್ಸ್ ಹಿ ವಾಸ್ ಗಿವಿಂಗ್ ಟು ಟೀಮ್. ಸೊ ಹಿ ಇಸ್ ದಿ ವಿನ್ನರ್. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನಿಮ್ಗೆಲ್ಲ ಇದ್ದಿದ್ದ ಕಾನ್ಫಿಡೆನ್ಸೇ ತುಂಬಾ ಮ್ಯಾಟರ್ ಆಗಿತ್ತು. ಗೇಮ್ ಮಜಾ ಇತ್ತು, ಅವರು ತುಂಬಾ ಚೆನ್ನಾಗಿ ಆಡಿದ್ರು. ನಾವು ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಆಡಿದ್ವಿ. ನಮ್ಮ ಹುಡುಗಿ ನನಗೆ ನೀನ್ ಮಾಡಿದ ಓವರ್ ಕಡಿಮೆ ನಿನಗಪ್ಪ, ನೀನು ಖುಷಿ ದೇವ್ರೆ ನನಗೆ ಆ ಕಡೆನೂ ಒಂದು ಓವರ್ ಈ ತರದ್ ಸಿಗ್ಲಿ. ವಾಣಿ ಅದಕ್ಕೇನು ಮೋಸ ಮಾಡಲಿಲ್ಲ, ಸೇಮ್ ಅದೇ ತರದ ಒಂದು ಓವರ್ ನಮ್ಗೆ ಹಾಕೊಟ್ರು. ಫೈನಲಿ ಟ್ರೋಫಿ ತಗೋತಿದೀವಿ. ತುಂಬ ಮುಖ್ಯವಾಗಿ ಎಲ್ರೂ ಸೇರಿಸುವಂಥ ಮನಸ್ಸು ಕಮರ್ ಫಿಲ್ಮ್ ಫ್ಯಾಕ್ಟ್ರಿ. ಗುಡ್ ಜಾಬ್ ವಿತ್ ಆಲ್ ಯುವರ್ ಸಪೋರ್ಟ್. 100%. ಅದರಲ್ಲೇನು ಸೆಕೆಂಡ್ ಥಾಟೇ ಇಲ್ಲ. ನೀವುಗಳದ್ದು ಸೇರದೇ ಇದ್ರೆ ಯಾವುದೊಂದು ಸಣ್ಣ ವಿಷಯ ಆಗಕ್ಕೂ ಅದರ ಹಿಂದೆ ಒಂದು ಬಂಡವಾಳದ ಮ್ಯಾಟರ್ ಇರುತ್ತೆ. ನೀವು ಅದನ್ನೆಲ್ಲ ಮಾಡಿದ್ದೀರಾ, ಎಲ್ಲರೂ ಸೇರಿಸಿದ್ದೀರಾ, ಎಲ್ರಿಗೂ ಒಂದಷ್ಟು ನಗು ಕೊಟ್ಟಿದ್ದೀರಾ, ಮಜಾ ಕೊಟ್ಟಿದ್ದೀರಾ, ಊಟ ಕೊಟ್ಟಿದ್ದೀರಾ, ಖರ್ಚಿಗೆ ದುಡ್ಡು ಕೊಟ್ಟಿದ್ದೀರಾ. ಗುಡ್ ಲಕ್ ಟು ಈಚ್ ಅಂಡ್ ಎವ್ರಿ ಒನ್. ಇಟ್ಸ್ ಫನ್.
ಮೈಸೂರು ಟೈಗರ್ಸ್. ಥ್ಯಾಂಕ್ ಯು. ನೀವು ಸೂಪರ್ ಆಗಿ ಆಡಿದ್ದೀರಾ. ಎಲ್ರು ಟಾಪ್ ಕಾಂಪಿಟೇಟರ್ಸ್, ನೀವು ಎಲ್ರು ತುಂಬಾ ಚೆನ್ನಾಗಿ ಆಡೋರು. ಇದೀಗ ವಿನ್ನಿಂಗ್ ಟ್ರೋಫಿ ಎತ್ತಕ್ಕೆ 4 ಜನ ಬೇಕು. ಲೀಗ್ ಸ್ಯಾಂಡಲ್ವುಡ್ ಗೋಸ್ ಟು ಮೈಸೂರು ಟೈಗರ್ಸ್. ಇದಾಗಿತ್ತು ವಿಮಲ್ ಪ್ರೆಸೆಂಟ್ಸ್ ಬಾಕ್ಸ್ 10 ಲೀಗ್ ಸ್ಯಾಂಡಲ್ವುಡ್ ಪವರ್ಡ್ ಬೈ skyexchange.net, also co-sponsored by Future TV and Kamal Film Factory. ಸೊ ನಾವಂತೂ ಸಿಕ್ಕಾಬಟ್ಟೆ ಫನ್ ಮಜಾ ಮಸ್ತಿ ಮಾಡಿದ್ವಿ. ಇನ್ನೊಂದ್ 2-3 ದಿನ ರೆಸ್ಟ್ ಮಾಡಬೇಕು. ನೀವು ಅದೇ ರೀತಿ ಫನ್ ನ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿದ್ರಿ ಅಂತ ನಾವ್ ಅನ್ಕೊಳ್ತೀವಿ. ಸೂಪರ್ ಟಫ್ ಆಗಿರುವಂತಹ ಮ್ಯಾಚ್ ಗಳನ್ನ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ಆಡಿದ್ರು. ಬ್ಯಾಂಗ್ಳೂರ್ ಟೀಮ್ ಇತ್ತು, ಮೈಸೂರು ಟೀಮ್ ಇತ್ತು, ದಾವಣಗೆರೆ ಟೀಮ್ ಇತ್ತು, ಹಾಗೂ ಹಾಸನ್ ಟೀಮ್ ಇತ್ತು. ಎಲ್ರು ಸಖತ್ತಾಗಿ ಆಡಿದ್ರು. ಇದೇ ರೀತಿ ಮತ್ತೊಂದು ಸಲ ಇದೇ ತರದ ಸೂಪರ್ ಸೆಲೆಬ್ರಿಟಿಗಳ ಜೊತೆಗೆ ನಾವು ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.